ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಾಮಾನ್ಯ ರೋಗ ಹಾಗೆಯೇ ದೀರ್ಘ ರೋಗಗಳಲ್ಲಿ ಹೋಮಿಯೋಪತಿಯ ಉಪಯೋಗ ಹಾಗೆಯೇ ಇದರ ಸಮಗ್ರ ಮಾಹಿತಿ, ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಫಾದರ್ ಮುಲ್ಲರ್ ಹೋಮಿಯೋಪತಿ ಆಸ್ಪತ್ರೆಯ ಮನೋವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೆಯೇ HOD ಆಗಿರುವಂತಹ ಡಾಕ್ಟರ್ ಗಿರೀಶ್ ನಾವ್ಡ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸಮಸ್ತ ಡೈಜಿ ವರ್ಲ್ಡ್ ವೀಕ್ಷಕರಿಗೆ ನನ್ನ ನಮನಗಳು. ವೀಕ್ಷಕರೇ, ಒಂದು ವಿದೇಶದಿಂದ ಬಂದಂತಹ ಚಿಕಿತ್ಸಾ ವಿಧಾನ ಇವತ್ತು ಭಾರತದಲ್ಲಿ ಅತೀವವಾಗಿ ಜನಪ್ರಿಯ ಆಗ್ತಾ ಇದೆ. ಹೌದು, ಇನ್ನು ಜಪಾನ್ನಿಂದ ಬಂದಂತಹ ಹೋಮಿಯೋಪತಿ ಅನ್ನುವಂತಹ ಚಿಕಿತ್ಸಾ ವಿಧಾನ ಭಾರತದಲ್ಲಿ ಹೆಚ್ಚು ಹೆಸರುವಾಸಿ ಆಗ್ತಾ ಇದೆ. ಹಾಗಿದ್ರೆ ಏನಿದು ಹೋಮಿಯೋಪತಿ ಚಿಕಿತ್ಸಾ ವಿಧಾನ, ಹಾಗೇನೆ ಇದರ ಉಪಯೋಗಗಳೇನು, ಇದರ ಕುರಿತಾದ ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಮೊದಲಾಗಿ ಹೋಮಿಯೋಪತಿ ಅಂದ್ರೆ ಏನು ಅಂತ? ಒಂದು ಸರಳವಾದ ಪ್ರಶ್ನೆ, ಮಾತ್ರ ಉತ್ತರ ಸ್ವಲ್ಪ ದೀರ್ಘವಾಗಿ ಕೊಡಬೇಕಾಗ್ತದೆ. ಕಾರಣ ಇಷ್ಟೇ, 7ನೇ ತಾರೀಕು ಏಪ್ರಿಲ್ ನಾವು ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಅದೇ ಹಾಗೆ ಏಪ್ರಿಲ್ 10ರಂದು ವಿಶ್ವ ಹೋಮಿಯೋಪತಿ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಈ ಆಚರಣೆ ಯಾಕೆ ಬಂತು ಹೇಳಿದರೆ, ಸಮಗ್ರ ಮಾಹಿತಿ ಅಥವಾ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು. ನಿಮ್ಮ ಪ್ರಶ್ನೆ ಉಚಿತವಾಗಿತ್ತು, ಹೋಮಿಯೋಪತಿ ವಿಶೇಷತೆ ಏನು ಅಂತೇಳಿ. ಹೋಮಿಯೋಪತಿ ಅಂದರೆ ವ್ಯಕ್ತಿಗತವಾಗಿ ಕೊಡುವಂಥ, ಅಂದರೆ ಇಂಡಿವಿಜುವಲೈಸ್ಡ್ ಮೆಡಿಸಿನ್ ಕೊಡುವಂಥದ್ದು ಅಥವಾ ವ್ಯಕ್ತಿಗತವಾಗಿ ಅರ್ಥೈಸಿ ಕೊಡುವಂಥ ಒಂದು ಚಿಕಿತ್ಸಾ ವಿಧಾನ. ಇದು ಮೂಲತಃ ಜರ್ಮನ್ ವೈದ್ಯ ಡಾಕ್ಟರ್ ಕ್ರಿಶ್ಚಿಯನ್ ಫ್ರೆಡ್ರಿಕ್ ಸ್ವಾಮೆಲ್ ಹೆನೆಮನ್ ಎನ್ನುವರು 1790ರಲ್ಲಿ ಇದನ್ನು ಪ್ರತಿಪಾದಿಸ್ತಾರೆ. ಇದರ ಮೂಲ ಸಿದ್ಧಾಂತ ಹಿಪೋಕ್ರೇಟ್ಸ್ ಅವರು ಕೊಟ್ಟಿರುವಂಥ ಎರಡು ಸಿದ್ಧಾಂತಗಳಿತ್ತು. ಒಂದು ಕಾಂಟ್ರಾರಿಬಸ್ ಕ್ಯೂರೆಂಟರ್, ಮತ್ತೊಂದು ಸಿಮಿಲಿಯಬಸ್ ಕ್ಯೂರೆಂಟರ್ ಎನ್ನುವಂಥದ್ದು. ಈ ಎರಡು ಸಿದ್ಧಾಂತದಲ್ಲಿ ಅಂದಿನ ವೈದ್ಯ ಪದ್ಧತಿಯಲ್ಲಿ ಹೆನೆಮನ್ ಅವರಿಗೆ ಒಂದು ಕಂಫರ್ಟ್ ಆದ ಅಥವಾ ಒಂದು ಚಿಕಿತ್ಸೆಯಲ್ಲಿ ಹ್ಯುಮ್ಯಾನಿಕ್ ನೇಚರ್, ಅಂದರೆ ಸರಳವಾಗಿ ನೋವಿಲ್ಲದೆ ಕೊಡುವಂಥ ಔಷಧ ಪದ್ಧತಿ ಆ ಸಮಯದಲ್ಲಿ ಇರಲಿಲ್ಲ. ಅದರ ಬಗ್ಗೆ ಅವರಿಗೆ ಅಷ್ಟು ಅನುಕರಣೆ ಮಾಡಲಿಕ್ಕೆ ಸಾಧ್ಯ ಆಗದೆ ಅವರು ಇನ್ನೊಂದು ದಾರಿಯನ್ನು ಹುಡುಕ್ತಾ ಹೋಮಿಯೋಪತಿ ಸಿದ್ಧಾಂತವನ್ನು ಕಂಡುಕೊಳ್ತಾರೆ. ಈ ರೀತಿಯಲ್ಲಿ ಹೋಮಿಯೋಪತಿ ಬಳಕೆಗೆ ಬಂತು. ಇದರ ಮೂಲ ತತ್ವ ಸಿಮಿಲಿಯಬಸ್ ಕ್ಯೂರೆಂಟರ್ ಹೇಳಿದರೆ ಈ ನೈಸರ್ಗಿಕ ನಿಯಮವನ್ನು ಅಳವಡಿಸಿಕೊಂಡು ಕೊಡುವಂಥ ವಿಚಾರ. ಅಂದರೆ ನೈಸರ್ಗಿಕ ನಿಯಮ ಹೇಳಿದರೆ ಈಗ ಲೈಕ್ಸ್ ಕ್ಯೂರ್ಸ್ ಲೈಕ್ಸ್, ಅಥವಾ ಯಾವ ವಸ್ತು ಲಕ್ಷಣವನ್ನು ಉಂಟು ಮಾಡ್ತದೆ ಅದೇ ಲಕ್ಷಣಗಳನ್ನು ಅದೇ ಮೆಡಿಸಿನ್ ಉಂಟು ಮಾಡುವಂಥ ಮೆಡಿಸಿನನ್ನು ಕೊಟ್ಟು ಗುಣಪಡಿಸುವಂಥದ್ದು. ಅಂದರೆ ಲಕ್ಷಣವನ್ನು ಉಂಟು ಮಾಡುವಂಥ ಔಷಧವನ್ನು ಅಂತಹ ಲಕ್ಷಣಗಳಿಗೆ ನೋಡಿಕೊಂಡು ಕೊಡುವಂಥ ಒಂದು ಔಷಧ ಪದ್ಧತಿ. ಅದು ಬೇಸಿಕ್ ರೂಲ್ ಆಗಿ ಸಿಮಿಲಿಯಬಸ್ ಕ್ಯೂರೆಂಟರ್ ಅಂತೇಳಿ ಇದು ಮೊದಲಿಗೆ ಹಿಪೋಕ್ರೇಟ್ಸ್ ಹೇಳಿರುವಂಥದ್ದು. ನಂತರ ಇದನ್ನು ಫಾದರ್ ಸ್ವಾಮೆಲ್ ಹೆನೆಮನ್ ಅವರು ಅದನ್ನು ಮೂಲ ಹೋಮಿಯೋಪತಿಯ ಮೂಲವಾಗಿ ಅದನ್ನು ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ಹಿ ಈಸ್ ಎ ಫಾದರ್ ಆಫ್ ಹೋಮಿಯೋಪತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಓಕೆ, ಹಾಗಿದ್ರೆ ಇದೊಂದು ಬೇರೆ ಚಿಕಿತ್ಸಾ ವಿಧಾನಕ್ಕಿಂತ ಯಾವ ರೀತಿಯಲ್ಲಿ ಭಿನ್ನವಾಗಿರುತ್ತೆ ಅಂತ? ಹೋಮಿಯೋಪತಿ ಎನ್ನುವುದು ನಾನು ಹೇಳಿದಾಗೆ ದೇರ್ ಆರ್ 2 ಇಂಪಾರ್ಟೆಂಟ್ ಸಿದ್ಧಾಂತಗಳಿದೆ. ಅಂದರೆ ಎರಡು ಸಿದ್ಧಾಂತದಲ್ಲಿ ಕಾಂಟ್ರಾರಿಬಸ್ ಕ್ಯೂರೆಂಟರ್ ಅಂತ ಹೇಳುವಂಥದ್ದು, ಅದಕ್ಕೆ ಮೂಲವಾಗಿ ಆ್ಯಂಟಿಪತಿ ಅಂತ ಹೇಳುವಂಥದ್ದು. ಸಿಮಿಲಿಯಬಸ್ ಕ್ಯೂರೆಂಟರ್ ಹೇಳುವಂಥದ್ದು ಹೋಮಿಯೋಪತಿ. ಈಗಿನ ಮಾಡರ್ನ್ ನಾವೇನು ಕರಿತೇವೆ ಅಲೋಪತಿ ಅಂತ ಹೇಳುವಂಥದ್ದು, ಅದು ಸೈಂಟಿಫಿಕ್ ಬೇಸ್ಡ್, ಅಂದರೆ ಸೈನ್ಸಲ್ಲಿ ಏನು ಬರ್ತದೆ ಅದರ ಮೂಲಕ ಕಂಡುಕೊಂಡಂಥ ಮಾಡರ್ನ್ ಸೈನ್ಸ್ ಹೇಳುವಂಥದ್ದು. ಅದು ಆ್ಯಂಟಿಪತಿಗೆ ತುಂಬ ಹತ್ತಿರವಾಗಿದೆ. ಹೋಮಿಯೋಪತಿ ಇದರ ವಿಭಿನ್ನ ಆಗಿರೋದು ಈ ಮೂಲ ತತ್ವದಲ್ಲಿ. ಇದರಲ್ಲಿ ಲಕ್ಷಣಗಳನ್ನು ಕಂಡುಕೊಂಡು ಯಾವ ರೋಗಕ್ಕೆ ಯಾವ ಲಕ್ಷಣಗಳನ್ನು ಬರ್ತದೋ ಆ ಥರದ ಲಕ್ಷಣಗಳಿಗೆ ನಾವು ಅದೇ ಲಕ್ಷಣಗಳನ್ನು ಉಂಟು ಮಾಡುವಂಥ ಔಷಧವನ್ನು ಹುಡುಕಿಕೊಂಡು ಕೊಡುವಂಥ ಔಷಧ. ಮತ್ತು ಇಲ್ಲಿ ಕೊಡುವಂಥ ಔಷಧ ಅದು ಮಿನಿಮಮ್ ಡೋಸ್ ಅಂತ ಹೇಳ್ತೇವೆ. ಇದು ಸಣ್ಣ ಪ್ರಮಾಣದಲ್ಲಿ ಇರ್ತದೆ, ಅದರ ಪರಿಣಾಮಗಳು ಹೆಚ್ಚಿರ್ತವೆ. ಮತ್ತು ಇದು ಕೊಡುವಂಥ ಕ್ರಮ ಸಹ ಹಾಗೆ ಸಿಂಗಲ್ ಡೋಸ್ ಅಂತ ಹೇಳ್ತೇವೆ, ಅಥವಾ ಸಿಂಗಲ್ ಇನ್ ಸಿಂಪಲೆಸ್ಟ್ ಫಾರ್ಮ್ಸ್ ಅಂತ ಹೇಳ್ತೇವೆ. ಸೊ 1 ಮೆಡಿಸಿನ್ ಎಟ್ ಎ ಟೈಮ್ ಒಂದು ಮಿನಿಮಮ್ ಡೋಸಲ್ಲಿ ಕೊಡುವಂಥ ಒಂದು ಸಿದ್ಧಾಂತ. ಸೊ ಮೂಲ ಸಿದ್ಧಾಂತದಲ್ಲೇ ಸಿಮಿಲಿಯಬಸ್ ಕ್ಯೂರೆಂಟರ್ ಮತ್ತು ಮಿನಿಮಮ್ ಡೋಸ್ ಮತ್ತು ಸಿಂಗಲ್ ಮೆಡಿಸಿನ್ ಕೊಡುವಂಥ ಒಂದು 3 ಇಂಪಾರ್ಟೆಂಟ್ ನಿಯಮಗಳನ್ನು ಅಳವಡಿಸಿಕೊಂಡು ಕೊಡುವಂಥ ಚಿಕಿತ್ಸೆ. ಹಾಗಾಗಿ ಇಲ್ಲಿ ಯಾವುದೇ ಕೆಮಿಕಲ್ ಆಗಲಿ
ಅಥವಾ ಯಾವುದೇ ಸಬ್ಸ್ಟೆನ್ಸ್ ಆಗಲಿ ಇರುವಂಥದ್ದು ಸಾಧ್ಯತೆಗಳು ಇರುವುದಿಲ್ಲ. ಓಕೆ, ಈಗ ಕೆಮಿಕಲ್ ಎಲ್ಲ ಇಲ್ಲ ಅಂತ ಹೇಳಿದ್ರೆ ಹೋಮಿಯೋಪತಿ, ಹಾಗಿದ್ರೆ ಈ ಹೋಮಿಯೋಪತಿ ಹಾಗೇನೆ ಸಾಂಪ್ರದಾಯಿಕ ಕೆಲವೊಂದು ಮನೆಮದ್ದುಗಳು ಇದರ ನಡುವೆ ಏನಾದ್ರು ಸಂಬಂಧ ಇದೆಯಾ ಹೇಗೆ ಅಂತ? ಪ್ರಶ್ನೆ ಭಾರಿ ಆಳವಾದದ್ದು, ಉತ್ತಮವಾದ ಪ್ರಶ್ನೆ. ಯಾಕೆ ಹೇಳಿದರೆ ಪ್ರತಿ ಒಂದು ವೈದ್ಯ ಪದ್ಧತಿಯಲ್ಲಿ ಟ್ರೆಡಿಷನಲ್ ಮೆಡಿಸಿನ್ ಹ್ಯಾಸ್ ಗಾಟ್ ಎ ಇನ್ಫ್ಲುಯೆನ್ಸ್. ಎಂಪೆರಿಕಲ್ ಮೆಥಡ್ ಇರುವಂಥದ್ದು ಒಂದು ಇಂಪಾರ್ಟೆಂಟ್ ಮೆಥಡ್ ಆಗ್ತದೆ. ನಮ್ಮ ಉದಾಹರಣೆಗೆ ಒಂದು ಹೇಳ್ತೇನೆ, ನಮ್ಮಲ್ಲಿ ನಾರ್ಮಲಿಯಾಗಿ ಒಂದು ಶೀತ ಕೆಮ್ಮು ಆದ ಕೂಡಲೇ ಮನೆ ಮದ್ದು ಅಂತೇಳಿ ನಾವು ಬಳಸಿಕೊಳ್ಳುವಂಥದ್ದು ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ಸಿಗುವಂಥ ಒಂದು ಸಿಂಪಲ್ಲಾಗಿ ಆನಿಯನ್, ಈರುಳ್ಳಿ, ಅದನ್ನು ನಾವು ಅದರ ರಸ ತೆಗೆದು ಅದನ್ನು ಗುದ್ದಿ ಅದು ಕೆಮ್ಮು ಕಫ ಅಥವಾ ಈ ಥರದ ಇದಕ್ಕೆ ಯೂಸ್ ಮಾಡುವಂಥದ್ದು ಹಳೆಯ ವಿಚಾರಗಳು. ಅದು ಎಲ್ಲರೂ ತಿಳಿದಿರುವಂಥ ವಿಚಾರ. ಇದು ಈ ಜ್ಞಾನವು ಮೊದಲಿಂದಲೂ ಇತ್ತು. ಈಗ ಅದೇ ಜ್ಞಾನವು ಎಲ್ಲ ಔಷಧಗಳಲ್ಲಿ ಸಹ ಯೂಸ್ ಆಗ್ತದೆ. ಅಂದರೆ ಈಗ ಆನಿಯನ್ ಅಂತ ಹೇಳುವಂಥದ್ದು ನಾವು ಇನ್ನು ಹೋಮಿಯೋಪತಿಯಲ್ಲಿ ಎಲಿಯಮ್ ಸೀಪಾ ಅಂತ ಹೇಳ್ತೇವೆ. ಇದು ಸಹ ಹಾಗೆ ಇದೊಂದು ಒಳ್ಳೆಯ ಔಷಧ. ಈ ಆಗಾಗ್ಗೆ ಬರುವ ಕೋಲ್ಡು, ಕಾಯಿಲೆ ಅಥವಾ ಶೀತ ಇಂಥದ್ದು ಚಿಹ್ನೆಗಳನ್ನು ಉಂಟು ಮಾಡುವಂಥದ್ದು ಅಥವಾ ಎಲರ್ಜಿಕ್ ಸಿಂಪ್ಟಮ್ ಮಾಡುವಂಥದ್ದು ಅದು ಮಾತ್ರ ಅಲ್ಲ, ಎಲಿಯಮ್ ಸೀಪಾ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ನ್ಯೂರಲಾಜಿಕಲ್ ಪ್ರಾಬ್ಲಮ್ ಆಲ್ಸೋ. ಅಂದರೆ ನರದಲ್ಲಿ ಬರುವಂಥ ಸಮಸ್ಯೆಗಳಿಗೂ ಮಾಡ್ಬೋದು. ಸೊ ಆ ನಾಲೆಜನ್ನು ಇಟ್ಕೊಂಡು ಸ್ಟಡಿ ಮಾಡಿದ ನಂತರ ದೀರ್ಘವಾಗಿ ಅಧ್ಯಯನ ಮಾಡಿದಾಗ ಇದರಲ್ಲಿ ಎಷ್ಟೋ ಬೇರೆ ಉಪಯೋಗಗಳು ಸಿಗ್ತವೆ. ಹಾಗಾಗಿ ಟ್ರೆಡಿಷನಲ್ ವ್ಯಾಲ್ಯೂಸ್ ಆಫ್ ಸರ್ಟೆನ್ ಮೆಡಿಸಿನ್ಸ್ ಡೆಫಿನೆಟ್ಲಿ ಹೋಮಿಯೋಪತಿ ಔಷಧದ ಮೇಲೆ ಪರಿಣಾಮಗಳಿವೆ. ಮತ್ತು ಈಗಿನ ಥೀಮ್ ಕೂಡ ಟ್ರೆಡಿಷನಲ್ ವಿಸ್ಡಮ್ ಇಂಟು ಎ ಟ್ಯಾಂಜಿಬಲ್ ಸೈನ್ಸ್ ಅಂತೇಳಿ ಏನು ಹೇಳ್ತೇವೆ. ಈಗ ಭಾರತೀಯ ಹೋಮಿಯೋಪತಿ ಮೂಲ ತತ್ವ ಈ 2026 ಥೀಮ್ ದ ಟ್ರೆಡಿಷನಲ್ ವಿಸ್ಡಮ್ ಟ್ರಾನ್ಸ್ಫಾರ್ಮಿಂಗ್ ಎ ಟ್ರೆಡಿಷನಲ್ ವಿಸ್ಡಮ್ ಇಂಟು ಎ ಟ್ಯಾಂಜಿಬಲ್ ಸೈನ್ಸ್ ಅಂತ ಹೇಳುವಂಥದ್ದು. ಸೊ ಇದು ಒಂದು ಪ್ರಕಾರವಾದ ಥೀಮ್ ಆಗಿತ್ತು. ಈ ಥೀಮಿನ ಪ್ರಕಾರ ಸಹ ಪ್ರತಿಯೊಂದು ಟ್ರೆಡಿಷನಲ್ ವಿಸ್ಡಮನ್ನು ಸೈನ್ಸಾಗಿ ಕನ್ವರ್ಟ್ ಮಾಡುವಂಥದ್ದು ರಿಸರ್ಚ್ ಟಾಪಿಕ್ಸನ್ನು ಹೋಮಿಯೋಪತಿಯು ಅಳವಡಿಸಿಕೊಂಡಿದೆ. ಇನ್ನೊಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಇರುವಂಥ ಕೆಲವೊಂದು ಸಟಲ್ ಮೆಟೀರಿಯಲ್ಸ್, ನಾವು ಹೇಳ್ತೇವೆ ಉಪ್ಪನ್ನು ನಾವು ರುಚಿಗೋಸ್ಕರ ಯೂಸ್ ಮಾಡ್ತೇವೆ ಅಥವಾ ಎಲ್ಲ ಇದಕ್ಕೆ ಉಪ್ಪು ಬೇಕಾಗ್ತದೆ. ಬಟ್ ಅದೇ ಉಪ್ಪು ನ್ಯಾಟ್ರಮ್ಯೂರ್ ಅಂತ ಹೇಳುವಂಥ ಹೋಮಿಯೋಪತಿ ಔಷಧವಾಗಿ ಇರ್ತದೆ. ಸೊ ಅದು ಕೂಡ ಅದರ ಇನರ್ಟ್ ಎನರ್ಜಿ ಅಂತ ಏನು ಹೇಳ್ತೇವೆ, ಇದಕ್ಕೆ ವೈಟಲ್ ಎನರ್ಜಿ, ಅದು ಪೊಟೆಂಟೈಸ್ಡ್ ಅಂತ ಹೇಳುವ ಫಾರ್ಮಲ್ಲಿ ಅದು ಲಿಬರೇಟ್ ಆಗಿ ಅದು ಹೆಲ್ಪ್ ಮಾಡುವಂಥ ಎಷ್ಟೋ ಪರಿಣಾಮಕಾರಿಯಾದ ಚಿಕಿತ್ಸೆ. ಅದು ಕೂಡ ಡಿಪ್ರೆಷನ್ನು ಅಥವಾ ಕೋಲ್ಡ್ ಅಥವಾ ರೆಗ್ಯುಲರ್ ಬರುವಂಥ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ ಅಂತ ಹೇಳ್ತೇವೆ. ಕೆಲವರಿಗೆ ದೇಹ ಪ್ರಕೃತಿಯಲ್ಲಿ ಬರುವಂಥ ಕೆಲವು ಲಕ್ಷಣಗಳನ್ನು ನೋಡಿಕೊಂಡು ಕೊಡುವಂಥದ್ದು. ಅಂಥ ಸಬ್ಸ್ಟೆನ್ಸನ್ನು ಯೂಸ್ ಮಾಡಿ ಅವರ ಪ್ರಕೃತಿಯನ್ನು ಹುಡುಕಿ ಕೊಡುವಂಥ ಔಷಧ ಆಗಿರ್ತದೆ. ಹಾಗಾಗಿ ಹೋಮಿಯೋಪತಿ ಟ್ರಾನ್ಸ್ಫಾರ್ಮಿಂಗ್ ದ ಟ್ರೆಡಿಷನಲ್ ವಿಸ್ಡಮ್ ಇಂಟು ಎ ಸೈನ್ಸ್ ಹೇಳುವಂಥ ಇದಕ್ಕೆ ಸೂಕ್ತವಾಗಿದೆ ಅಂತ ಹೇಳುವಂಥದ್ದು ಇಷ್ಟಪಡ್ತೀನಿ. ಇವಾಗ ನೀವು ಹೇಳಿದ್ರಿ ಸಾಮಾನ್ಯ ಈ ಜ್ವರ ಲಕ್ಷಣಗಳಿಗೆ ಕೂಡ ಹೋಮಿಯೋಪತಿ ಯೂಸ್ ಆಗುತ್ತೆ ಅಂತ. ಹಾಗಿದ್ರೆ ಯಾವ ರೀತಿಯಲ್ಲಿ ಇದರ ಉಪಯೋಗ ಆಗತ್ತೆ ಅಂತ? ಹೋಮಿಯೋಪತಿ ಈಗ ನಾವು ಪ್ರತಿನಿತ್ಯ ನೋಡ್ತಿರುವಾಗ ಪ್ರತಿಯೊಂದು ಕಾಯಿಲೆಗೆ ಹೋಮಿಯೋಪತಿಯಲ್ಲಿ ಉತ್ತರ ಇದೆ. ಕೋಲ್ಡ್ ಟು ಕ್ಯಾನ್ಸರ್ ಅಂತ ಹೇಳುವಂಥದ್ದು, ಅಥವಾ ಸಣ್ಣ ಪ್ರಮಾಣದ ಕೋಲ್ಡು, ಅಲರ್ಜಿ ಅಥವಾ ಆಸ್ಮಾ ಅಥವಾ ಏನೇ ಕ್ಲಿನಿಕಲ್ ಕಂಡೀಷನ್ಸ್ ಇರಲಿ, ಅಂಥ ಚಿಕಿತ್ಸೆಗೆ ನಾವು ಮೆಡಿಸಿನ್ ಕೊಡ್ಬೋದು. ಯಾವ ರೀತಿ ಭಿನ್ನ ಹೇಳಿದರೆ, ನಾವು ಹೋಮಿಯೋಪತಿಯಲ್ಲಿ ರೋಗಕ್ಕೆ ನಾವು ಮೆಡಿಸಿನ್ ಕೊಡೋದಲ್ಲ, ರೋಗಿಗೆ ಮೆಡಿಸಿನ್ ಕೊಡ್ತೇವೆ. ಈಗ ಜ್ವರ ಬಂದವನಿಗೆ ಯಾವ ರೀತಿಯ ಚಿಹ್ನೆಗಳು ಉಂಟಾಗಿದೆ ಅಂತ ನೋಡುವಂಥದ್ದು. ಪ್ರತಿಯೊಬ್ಬರಿಗೆ ಜ್ವರ ಬಂದಾಗ ಮೈ ಬಿಸಿ ಇರ್ತದೆ, ಅದಿರ್ತದೆ, ಆ ಸಿಂಪ್ಟಮ್ಸ್ ಕಾಮನ್ ಆಗಿರ್ತದೆ. ಬಟ್ ಅವನು ಯಾವ ರೀತಿಯಲ್ಲಿ ಬಿಹೇವ್ ಮಾಡ್ತಾನೆ, ಯಾವ ರೀತಿಯಲ್ಲಿ ಅವನ ಸಿಂಪ್ಟಮ್ಸ್ಗಳು ಉಂಟಾಗಿದೆ, ಹೇಗೆ ಜ್ವರ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಂತ. ಉದಾಹರಣೆಗೆ ಹೇಳ್ತೇನೆ, ಒಬ್ಬ ಶೀತ ಕೆಮ್ಮು ಜ್ವರದಲ್ಲಿ ಬಂದಾಗ ಅವನಿಗೆ ಮೂಲತಃವಾದ ಯಾವ ಚಿಹ್ನೆಗಳು ಬಂದಿತ್ತು, ಅದು ಎಲ್ಲಿ ಆರಂಭ ಆಗಿತ್ತು, ಯಾವ ರೀತಿಯಲ್ಲಿ ಅದು ಉಲ್ಬಣಗೊಂಡಿದೆ, ಯಾವ ರೀತಿಯಲ್ಲಿ ಅದು ಜಾಸ್ತಿ ಕಡಿಮೆ ಆಗ್ತದೆ, ಅದನ್ನು ಅರ್ಥೈಸಿ ಕೊಡುವಂಥದ್ದು. ಇಲ್ಲಿ ನಾವು ವ್ಯಕ್ತಿಗತ ಚಿಹ್ನೆಗಳಿಗೆ ಇಂಪಾರ್ಟೆನ್ಸ್ ಕೊಡ್ತೇವೆ. ಅದರ ಪ್ರಕಾರ ನಾವು ಅವರಿಗೆ ಕೊಡುವಂಥ ಮೆಡಿಸಿನ್ ಅಳವಡಿಸಿಕೊಳ್ತೇವೆ. ಈ ಲಕ್ಷಣಗಳನ್ನು ನೋಡಿಕೊಂಡೇ ಕೊಡುವಂಥದ್ದು. ಹಾಗಾಗಿ ಮೂಲ ಉದ್ದೇಶ ರೋಗಕ್ಕಲ್ಲ, ನಾವು ಅಲ್ಲಿ ಡಯಾಗ್ನೋಸಿಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದು ಇಲ್ಲ, ಬಟ್ ರೋಗಿಗೆ. ಬಟ್ ಡಯಾಗ್ನೋಸಿಸ್ ಇಂಪಾರ್ಟೆಂಟ್ ಯಾವಾಗ ಆಗ್ತದೆ, ಕೆಲವೊಂದು ಇನ್ವೆಸ್ಟಿಗೇಷನ್ ಮಾಡುವಂಥದ್ದು, ಕೆಲವನ್ನು ಪ್ರೊಗ್ನೋಸ್ಟಿಕ್ ವ್ಯಾಲ್ಯೂವನ್ನು ನೋಡಲಿಕ್ಕೆ
ಡಯಾಗ್ನೋಸಿಸ್ ಇಂಪಾರ್ಟೆಂಟ್ ಆಗ್ತದೆ. ಬಟ್ ಅದು ನಮ್ಮ ಮೆಡಿಸಿನ್ ಸೆಲೆಕ್ಷನ್ಗೆ ಇಂಪಾರ್ಟೆಂಟ್ ಬರೋದಿಲ್ಲ. ಹಾಗಾಗಿ ಸಣ್ಣ ಪುಟ್ಟ ಜ್ವರದಿಂದ ಹಿಡಿದು ಯಾವುದೇ ಕಾಯಿಲೆಗೆ, ದೀರ್ಘಕಾಲೀನ ಕಾಯಿಲೆಗೆ ಈ ತತ್ವವನ್ನು ಅಳವಡಿಸಿಕೊಂಡು ಚಿಕಿತ್ಸೆಯನ್ನು ನೀಡ್ತೇವೆ. ಓಕೆ, ಇವಾಗ ಹೋಮಿಯೋಪತಿ ಅಂದರೆ ಕೆಲವೊಂದು ಗೊಂದಲಗಳು ಎಲ್ಲರಲ್ಲಿ ಕಾಡ್ತಾ ಇರುತ್ತೆ. ಇನ್ನು ಇದೊಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆಯಾ ಹೋಮಿಯೋಪತಿ ಅನ್ನೋದು ಅಂತ? ಈ ಪ್ರಶ್ನೆ ಈ ಪ್ರಸ್ತುತ ಘಟ್ಟದಲ್ಲಿ ಒಂದು ರಿಲೆವೆಂಟ್ ಅಂತ ಅನಿಸ್ತದೆ. ಯಾಕಂದರೆ ಈ ಥರದ ಸೈಂಟಿಫಿಕ್ ಪೇಪರ್ಸು, ರಿಸರ್ಚ್ ವರ್ಕ್ ಆಗಿಲ್ಲ ಅದೊಂದು 20 ವರ್ಷದ ಹಿಂದೆ. ಈಗ ಕಳೆದ 20 ವರ್ಷದಲ್ಲಿ ಎಷ್ಟೋ ಸೈಂಟಿಫಿಕ್ ಪೇಪರ್ಸು ಅಥವಾ ರಿಸರ್ಚ್ ಪೇಪರ್ಗಳನ್ನು ಹೋಮಿಯೋಪತಿ ಭಾರತದಾದ್ಯಂತ ಬಂದಿದೆ ಅಥವಾ ವಿಶ್ವಾದ್ಯಂತವೇ ಬಂದಿದೆ. ಈ ಸೈಂಟಿಫಿಕ್ ಪೇಪರ್ಸ್ ಖಾಲಿ ಹ್ಯೂಮನ್ ಕಾಯಿಲೆಗಲ್ಲ, ಆಗ್ರೋ ಹೋಮಿಯೋಪತಿಯಲ್ಲಿ ಬಂದಿದೆ, ವೆಟರ್ನರಿ ಹೋಮಿಯೋಪತಿಯಲ್ಲಿ ಬಂದಿದೆ, ಡೆಂಟಲ್ ಹೋಮಿಯೋಪತಿಯಲ್ಲಿ ಬಂದಿದೆ. ಅಂದರೆ ಈ ಪ್ರಾಣಿಗಳಲ್ಲಿ, ಸಸ್ಯಗಳಲ್ಲಿ ಮತ್ತು ಎಲ್ಲ ಈ ಮನುಷ್ಯರಲ್ಲಿ ಇರುವಂಥ ಎಲ್ಲ ಇದಕ್ಕೂ ಸಹ ಹೋಮಿಯೋಪತಿ ಒಂದು ಉತ್ತಮವಾದ ಔಷಧ, ಉತ್ತಮವಾದ ಪರಿಣಾಮವನ್ನು ಉಂಟು ಮಾಡ್ತದೆ ಹೇಳುವಂಥ ಪೇಪರ್ ಬಂದಿದೆ. ಇಷ್ಟೇ ಅಲ್ಲ, ನ್ಯಾನೋ ಪಾರ್ಟಿಕಲ್ಸ್ ಆರ್ ಬಿನ್ ಐಡೆಂಟಿಫೈಡ್ ಇನ್ ದ ಹೋಮಿಯೋಪತಿಕ್ ಮೆಡಿಸಿನ್ ಅಂತೇಳಿ ಅಂಥ ಸೈಂಟಿಫಿಕ್ ಪೇಪರ್ಸ್ ಬಂದಿದೆ. ಹಾಗಾಗಿ ಈ ಪ್ರಶ್ನೆ ಪ್ರಸ್ತುತ ಈ ಸಮಯದಲ್ಲಿ ಇದೊಂದು ಉತ್ತಮ ಪ್ರಶ್ನೆ. ಎಲ್ಲರಿಗೂ ತಿಳಬೇಕೇನು ಹೇಳಿದರೆ, ಸೈಂಟಿಫಿಕ್ ಆಗಿ ಬರುವಂಥ ಕೆಲವೊಂದು ಪೇಪರ್ಸ್ಗಳು ಬಂದಿದೆ. ಹೋಮಿಯೋಪತಿ ಚಿಕಿತ್ಸೆ ಅದು ಪರಿಣಾಮಕಾರಿ ಆಗಿದೆಯಾ ಅಂತೇಳಿ ಹೇಳಲಿಕ್ಕೂ ಸಹ ದೇರ್ ಇಸ್ ಎ ನರಿಂಗೋ ಕ್ರೈಟೀರಿಯಾ ಅಂತಿದೆ, ಮಾಡರ್ನ್ ನರಿಂಗೋ ಕ್ರೈಟೀರಿಯಾ ಅಂತಿದೆ. ಈ ಸೈಂಟಿಫಿಕ್ ಟೂಲ್ ಪ್ರಕಾರ ಇದು ಸಾಬೀತಾಗಿದೆ. ಹಾಗಾಗಿ ಇದೊಂದು ಸೈಂಟಿಫಿಕ್ ಒಂದು ವೈಜ್ಞಾನಿಕವಾದ ವೈದ್ಯ ಪದ್ಧತಿ. ಓಕೆ, ನೀವು ಅವಾಗಲೇ ಮಾತಾಡ್ತಾ ಹೇಳಿದ್ರಿ ಈ ಒಂದು ಔಷಧವನ್ನು ರೋಗಿಗೆ ಕೊಡ್ತೇವೆ ನಾವು, ರೋಗಕ್ಕೆ ಅಲ್ಲ ಅಂತ. ಹಾಗಿದ್ರೆ ಈ ಒಂದು ಔಷಧ ಯಾವ ರೀತಿಯಲ್ಲಿ ಕಾರ್ಯವೆಸಗ್ತದೆ ಅಂತೇಳಿ? ಹೌದು, ಈ ನಾರ್ಮಲಿ ಏನಾಗ್ತದೆ ಹೇಳಿದರೆ, ನಮ್ಮದು ಥಿಯರಿ ಆಫ್ ಡೈನಮಿಕ್ಸ್ ಅಂತ ಹೇಳ್ತೇವೆ, ಅಥವಾ ವೈಟಲ್ ಫೋರ್ಸ್ ಅಂತ ಏನು ಹೇಳ್ತೀವಿ, ಜೀವ ಚೈತನ್ಯ ಇರುವಂಥದ್ದು ಅಥವಾ ನಮ್ಮ ದೇಹದಲ್ಲಿ ಇರುವಂಥ ಶಕ್ತಿ, ಅದಕ್ಕೆ ನಾವು ವೈಟಲ್ ಫೋರ್ಸ್ ಅಂತ ಏನು ಹೇಳ್ತೇವೆ. ಈ ವೈಟಲ್ ಫೋರ್ಸ್ ಅಂತ ಹೇಳುವಂಥದ್ದು ಅಲ್ಟರ್ ಆಗಿರುವಂಥ, ಸಾಮಾನ್ಯ ಕಾಯಿಲೆಯಲ್ಲಿ ಅಲ್ಟರ್ ಆಗಿರ್ತದೆ. ಅದನ್ನು ರೀಪ್ರೊಡ್ಯೂಸ್ ಅಥವಾ ರೀಇನ್ಸ್ಟೈಟ್ ಮಾಡಲಿಕ್ಕೋಸ್ಕರ ಹೋಮಿಯೋಪತಿ ಔಷಧ ಕೊಡುವಂಥದ್ದು. ಈ ಔಷಧವು ಅದೇ ಲೆವೆಲಲ್ಲಿ ಇರಬೇಕು, ಅದು ಎನರ್ಜಿ ಆಗಿರಬೇಕು. ಸೊ ಹಾಗಾಗಿ ನಾವು ಕೊಡುವಂಥ ಔಷಧವು ಒಂದು ಚಿಕ್ಕ ಪ್ರಮಾಣದಲ್ಲಿ, ಸಣ್ಣ ಪ್ರಮಾಣದಲ್ಲಿ ಕೊಡುವಂಥದ್ದು. ಅದಕ್ಕೆ ನಾವು ಪೊಟೆಂಡೈಸ್ ಮೆಥಡಾಲಜಿ ಅಂತ ಹೇಳ್ತೇವೆ. ಅಂದರೆ ಮೆಡಿಸಿನ್ ಪ್ರಿಪ್ರೇಷನಲ್ಲೇ ಒಂದು ಮೆಥಡ್ ಇರ್ತದೆ, ಅದು ಡೈನಮೈಸೇಷನ್ ಮೆಥಡ್ ಅಂತ ಹೇಳುವಂಥದ್ದು. ಅದರಲ್ಲಿ ಪೊಟೆಂಡೈಸ್ ಮಾಡ್ತೇವೆ. ಅದರ ಮೂಲಕ ಒಂದು ಸತ್ವವನ್ನು ತಗೊಂಡು, ಈಗ ಕೆಮಿಕಲ್, ಫಾರ್ ಅನ್ ಎಕ್ಸಾಂಪಲ್ ನಾನು ಎಲಿಯಮ್ ಸಿಪ್ಪ ಅಂತ ಏನು ಹೇಳಿದೆ, ಆ ಮೆಟೀರಿಯಲ್ನ ತಗೊಂಡ್ರೆ ಕ್ರೂಡಲ್ಲಿ ಅದು ಆನಿಯನ್ ಆಗಿರ್ತದೆ. ಬಟ್ ಆ ಮೆಟೀರಿಯಲ್ನ ತಗೊಂಡು ಅದನ್ನು ಸೀರಿಯಲ್ ಡೈಲ್ಯೂಷನ್ ಟೈಪ್ ಮಾಡಿ, ಅದಕ್ಕೆ ಪೊಟೆಂಡೈಸ್ಡ್ ಮೆಥಡಲ್ಲಿ ನಾವು ಅದನ್ನು 30, 200, 1 m ಅಂತ ಹೇಳುವಂಥ 1000 ಟೈಮ್ ಡೈಲ್ಯೂಷನ್ ಮಾಡಿಕೊಂಡು ಕೊಡುವಂಥ ಔಷಧ. ಹಾಗಾಗಿ ಈ ಔಷಧ ಡೈನಮಿಕ್ ಫಾರ್ಮಲ್ಲಿದ್ದು ಅದು ನಮ್ಮ ಮೂಲ ತತ್ವಕ್ಕೆ ಸಹಾಯ ಮಾಡ್ತದೆ ಮತ್ತು ವೈಟಲ್ ಎನರ್ಜಿ ಏನು ಹೇಳುವಂಥದ್ದನ್ನು ಚೇತರಿಸುವುದರಿಂದ ಅದು ರೋಗ ಗುಣಮಾಡಿಸುವಂಥದ್ದು. ಇದೊಂದು ವೈಜ್ಞಾನಿಕವಾಗಿ ಅರ್ಥೈಸಿಕೊಳ್ಳುವಂಥದ್ದು ನಮ್ಮ ಹೋಮಿಯೋಪತಿಯ ವಿಧಾನ. ಓಕೆ, ಇನ್ನೊಂದು ಕೆಲವೊಂದು ಟೀಕೆ ಇರುತ್ತೆ, ಅಂದರೆ ಪ್ಲೇಸಿಬೋ ಪರಿಣಾಮ ಮಾತ್ರ ಇದೆಯಾ ಎಂಬ ಟೀಕೆ ಇರುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ? ಪ್ಲೇಸಿಬೋ ಅಥವಾ ಬೇರೆ ಏನಾದರೂ ಒಂದು ಟೀಕೆಗಳು ಸಾಮಾನ್ಯ ಇದ್ದೇ ಇರ್ತದೆ. ಕಾರಣ ಇಷ್ಟೇ, ಮನಕ್ಕೆ ಏನೂ ಅರಿಯದೇ ಇರುವಾಗ, ಕಣ್ಣಿಗೇನು ಕಾಣದೇ ಇರುವಾಗ ಇಂಥ ಒಂದು ಟೀಕೆಗಳು ಬರ್ತದೆ. ಬಟ್ ಇದು ತಪ್ಪು ಅಂತ ಹೇಳೋದಿಲ್ಲ. ಕಾರಣ ಇಷ್ಟೇ, ಅಂದಿಗೆ ರಿಸರ್ಚ್ ಪೇಪರ್ಗಳು ಕಮ್ಮಿ ಇದ್ದಿರ್ಬೋದು, ಬಟ್ ಇಂದಿಗೆ ರಿಸರ್ಚ್ ಪೇಪರ್ಗಳಿವೆ. ಪ್ರತಿಯೊಂದು ನಿಟ್ಟಿನಲ್ಲಿ ರಿಸರ್ಚ್ ಪೇಪರ್ಗಳು ಬರ್ತಾ ಇದೆ. ಅದು ಮನೋವೈಜ್ಞಾನಿಕಕ್ಕೆ ರಿಲೇಟೆಡ್ ಇರ್ಬೋದು, ಅಥವಾ ಇದು ಬೇರೆ ಸಾಮಾನ್ಯ ಕಾಯಿಲೆ ಇರ್ಬೋದು, ಅಥವಾ ದೀರ್ಘಕಾಲೀನ ಕಾಯಿಲೆಗಳಿರ್ಬೋದು. ಸಮಸ್ತ ಕಾಯಿಲೆಗಳಿಗೆ ಸೈಂಟಿಫಿಕ್ ಪೇಪರ್ಸ್ಗಳು ಪಬ್ಲಿಷ್ ಆಗ್ತಾ ಇದೆ. ಇದು ಖಾಲಿ ಹ್ಯೂಮನ್ ಇದಕ್ಕೆಲ್ಲ, ಹೋಮಿಯೋಪತಿ ಈಸ್ ಎಫೆಕ್ಟಿವ್ ಫಾರ್ ದ ವೆಟರ್ನರಿ ಸೈನ್ಸ್ ಕೂಡ, ಇದು ಎಫೆಕ್ಟಿವ್ ಇನ್ ಆಗ್ರೋ ಸೈನ್ಸ್ ಕೂಡ ಅಂತ ಹೇಳುವಂಥದ್ದು. ಸೊ ಇಂಥ ಎಲ್ಲ ಪೇಪರ್ಸ್ ಬರುವಾಗ ಈ ಪ್ಲಸಿಬೋ ಇಫೆಕ್ಟ್ ಇಲ್ಲದೆ ಯಾವುದೇ ಥರದ ಒಂದು ಚಿಕಿತ್ಸೆ ಸಾಧ್ಯ ಇಲ್ಲ, ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಸೈಂಟಿಫಿಕ್ ಪೇಪರ್ಸು ಅದು ಪ್ರೂವ್ ಮಾಡ್ತದೆ ಇದು ಪ್ಲಸಿಬೋ ಥೆರಪೀಸ್ ಅಲ್ಲ, ಅಥವಾ ಪ್ಲಸಿಬೋ ಇಫೆಕ್ಟ್ಸ್ ಇಲ್ಲ
ಅಂತ ಹೇಳುವಂಥದ್ದು. ಓಕೆ, ಇನ್ನು ಶೀತ ಜ್ವರ ಇರ್ಬೋದು, ಅಜೀರ್ಣ ಇರ್ಬೋದು, ಇವುಗಳಲ್ಲಿ ಹೋಮಿಯೋಪತಿಯ ಪಾತ್ರ ಏನು ಅಂತ? ಹೌದು, ಇದು ಸಾಮಾನ್ಯ ಕಾಯಿಲೆಗಳ ನಮ್ಮ ಚಿಕಿತ್ಸಾ ಪದ್ಧತಿಯ ಉಪಯೋಗ ಅಂತ ಹೇಳುವಂಥದ್ದು. ಸಾಮಾನ್ಯವಾಗಿ ಕೋಲ್ಡು ಅಥವಾ ಅಜೀರ್ಣ ಅಥವಾ ನಾವು ಹೇಳುವ ಹಾಗೆ ಸಣ್ಣ ಪಟ್ಟಣ ಎಲರ್ಜಿ, ಅದು ರೆಸ್ಪಿರೇಟರಿ ಎಲರ್ಜಿ ಇರ್ಬೋದು, ಚರ್ಮದ ಎಲರ್ಜಿ ಇರ್ಬೋದು, ಮೈಗ್ರೇನ್ ಕಾಯಿಲೆ ಇರ್ಬೋದು, ಕೆಲವೊಮ್ಮೆ ನಮ್ಮ ದೀರ್ಘಕಾಲೀನ ಕೆಲವೊಂದು ಕಾಯಿಲೆಗಳಿರ್ತವೆ, ಯಾವುದು ಕತ್ತು ನೋವು ಅಥವಾ ಮೈಕೈ ನೋವು ಬರುವಂಥದ್ದು, ಅಥವಾ ಇದು ಸ್ಪಾಂಡಲೋಸಿಸ್ ಅಂತ ಏನು ಹೇಳ್ತೇವೆ, ಅಥವಾ ಡಿಜನರೇಟಿವ್ ಚೇಂಜಸ್ ಇನ್ ದ ಬಾಡಿ ಇರುವಂಥದ್ದು, ಅಥವಾ ಕೆಲವೊಮ್ಮೆ ಮನಸ್ಸಿನಲ್ಲಿ ಬರುವಂಥ ಕಾಯಿಲೆಗಳು ಆ್ಯಂಗ್ಸೈಟಿ, ಇನ್ಸಾಮ್ನಿಯಾ ಅಥವಾ ನಿದ್ರಾಹೀನತೆ ಹೇಳುವಂಥದ್ದು, ಅಥವಾ ಕೆಲವೊಂದು ಡಿಪ್ರೆಷನ್ ಅಥವಾ ಖಿನ್ನತೆ ಬರುವಂಥದ್ದು, ಅಥವಾ ಈವನ್ OCD ಹೇಳುವಂಥದ್ದು. ಇಂಥ ಹಲವಾರು ಕಾಯಿಲೆಗಳಿಗೆ ಹೋಮಿಯೋಪತಿ ಸೂಕ್ತ ಉತ್ತರ ಇದೆ. ಪ್ರತಿಯೊಂದು ಕಾಯಿಲೆಯಲ್ಲಿ ನಾವು ಈ ರೋಗದ ವಿಧಾನಗಳನ್ನು ಅರ್ಥೈಸಿಕೊಳ್ಳೋದು, ಪ್ರತಿ ಈ ರೋಗಗಳಲ್ಲಿ ಇರುವಂಥ ಚಿಹ್ನೆಗಳು ನಾವು ಡಯಾಗ್ನೋಸ್ಟಿಕ್ ಏನು ಯೂಸ್ ಮಾಡ್ತೇವೆ ಅದು ನಾವು ಟ್ರೀಟ್ಮೆಂಟಿಗೆ ಪ್ರೊಗ್ನೋಸ್ಟಿಕ್ ವ್ಯಾಲ್ಯೂಗೆ ಮಾತ್ರ ಯೂಸ್ ಮಾಡ್ತೇವೆ. ಬಟ್ ಅದರಲ್ಲಿ ಯಾರಿಗೆ ಈ ಥರ ಕಾಯಿಲೆ ಬಂದಿದೆ, ಯಾವ ರೀತಿಯಲ್ಲಿ ಅದು ಚಿಹ್ನೆ ಬಂದಿದೆ, ಅದರ ಪ್ರಕಾರ ಕೊಡುವಂಥ ಔಷಧ ಆದ ಕಾರಣ ಇದು ಇಂಥ ಕಾಯಿಲೆಗಳಿಗೆ ಸೂಕ್ತವಾಗಿದೆ. ಇದು ಖಾಲಿ ಈ ಥರ ಅಜೀರ್ಣ ಅಥವಾ ಅಲರ್ಜಿ ಆ ಥರದ್ದಲ್ಲ. ಈವನ್ ಮೈಗ್ರೇನು ಅಥವಾ ಆಗಾಗ್ಗೆ ಬರುವಂಥ ಕಾಯಿಲೆಗಳು, ಸಣ್ಣ ಪುಟ್ಟ ಜ್ವರಗಳು ಮಕ್ಕಳಲ್ಲಿ ನೋಡಿದರೆ ಆಗಾಗ್ಗೆ ಬರ್ತಾ ಇರ್ತದೆ. ಈ ಮಕ್ಕಳಲ್ಲಿ ಕೆಲವೊಮ್ಮೆ ನಾವು ಸಣ್ಣ ಪುಟ್ಟ ಕಾಯಿಲೆಗಳು ಹೇಳ್ತೇವೆ ಡೆಂಟಿಷನಲ್ ಟೈಮಲ್ಲಿ, ಅಂದರೆ ಟೀತ್ ಬರುವಾಗ ಅಥವಾ ಹಲ್ಲು ಬರುವಾಗ ಅವರಿಗೆ ಡಯೇರಿಯಾ ಶುರುವಾಗುವಂಥದ್ದು. ಈ ಬೆಳವಣಿಗೆಯಲ್ಲಿ ಲರ್ನಿಂಗ್ ಡಿಫಿಕಲ್ಟೀಸ್ ಬರುವಂಥದ್ದು, ಕೆಲವೊಮ್ಮೆ ಅವರು ನಡಿಲಿಕ್ಕೆ ಆಗೋದಿಲ್ಲ ಅಥವಾ ನಡೆಯುವುದನ್ನು ಶೀಘ್ರವಾಗಿ ಮಾಡಲಿಕ್ಕೆ ಆಗೋದಿಲ್ಲ, ಮೈಲ್ಸ್ಟೋನ್ ಡಿಲೇ ಅಂತ ಹೇಳ್ತೇವೆ. ಅಥವಾ ಕೆಲವೊಂದು ಮಾತು ಬರುವುದಿಲ್ಲ, ಮಾತು ಡಿಲೇ ಇನ್ ಸ್ಪೀಚ್ ಅಂತ ಹೇಳ್ತೇವೆ. ಅಥವಾ ಕೆಲವೊಂದು ಲರ್ನಿಂಗ್ ಆಸ್ಪೆಕ್ಟ್ಸ್, ಅಂದರೆ ಅವರಿಗೆ ಕಲಿಕೆಯಲ್ಲಿ ಬರುವಂಥ ಸಮಸ್ಯೆಗಳ ನ್ಯೂನತೆಗಳು, ಇಂಥ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಅಲ್ಲಿ ಹೋಮಿಯೋಪತಿಯಲ್ಲಿ ಔಷಧಗಳಿವೆ. ಇದು ಯಾವಾಗ ಉಪಯೋಗ ಬರ್ತದೆ ಹೇಳಿದರೆ, ಅಂಥ ಚಿಹ್ನೆಗಳನ್ನು ಉಂಟು ಮಾಡುವಂಥ ಔಷಧವನ್ನು ನಾವು ರೋಗಿಯಲ್ಲಿ ಕಂಡುಕೊಂಡಾಗ ಅದಕ್ಕೆ ಕೊಟ್ಟು ನಾವು ಗುಣಪಡಿಸ್ತೇವೆ. ಇದೆಲ್ಲ ಕೆಲವೊಮ್ಮೆ ಪೇಷಂಟ್ ಅಥವಾ ರೋಗಿಗಳು ನಮ್ಮ ಹತ್ರ ಹೇಳುವುದಿಲ್ಲ, ಕಾರಣ ಇಷ್ಟೇ, ಇದಕ್ಕೆಲ್ಲ ಎಂಥ ಮದ್ದು ಅಂತ. ಬಟ್ ಇದಕ್ಕೆಲ್ಲವೂ ಮದ್ದು ಬೇಕಾಗ್ತದೆ, ಅದು ಮುಂದೆ ದೊಡ್ಡ ಕಾಯಿಲೆ ಆಗದೇ ಇರಲಿಕ್ಕೆ ಸಾಧ್ಯ ಆದರೆ ಮಾತ್ರ. ಒಂದು ವೇಳೆ ಇಂಥ ಕಾಯಿಲೆವೇ ಈಗ ಮಾತು ಬರೋದಿಲ್ಲ ಹೇಳುವಂಥದ್ದು ಆಟಿಸ್ಟಿಕ್ ಚಿಲ್ಡ್ರನ್ ಆಗಿ ಡೆವಲಪ್ ಆದರೆ ASD ಅಂತ ಹೇಳ್ತೇವೆ, ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸೀಸ್, ಅಥವಾ ಇನ್ನು ಮುಂದೆ ಅದು ಅವನಿಗೆ ಮಾತು ಬರದೆ ಆ ಥರದ ಒಂದು ಕಾಯಿಲೆಗಳು ಬರೋ ಸಾಧ್ಯತೆಗಳಿರ್ತವೆ. ಅಂಥ ಸಂದರ್ಭದಲ್ಲಿ ಒಂದು ಪೋಷಕರು ಅದನ್ನು ನೋಡಿಕೊಂಡು ಔಷಧ ಕೂಡಲೇ ಮಾಡುವಂಥದ್ದು, ಅದು ಹೋಮಿಯೋಪತಿಯಲ್ಲಿ ಮಾಡುವಂಥದ್ದು ಒಂದು ನನ್ನ ಸಲಹೆ ಅಂತ ಹೇಳ್ತೀನಿ. ಓಕೆ, ಈಗ ಸಣ್ಣ ಕಾಯಿಲೆಗಳಿಗೆ ಹೋಮಿಯೋಪತಿ ಓಕೆ ಅಂದರೆ, ಇನ್ನು ದೊಡ್ಡ ಕಾಯಿಲೆಗಳಿಗೆ ಕೂಡ ಏನಾದರೂ ಸಹಾಯ ಆಗತ್ತಾ ಹೇಗೆ ಅಂತ? ಇಲ್ಲಿ ಅಂದರೆ ನೀವು ಸಣ್ಣ ಕಾಯಿಲೆ ದೊಡ್ಡ ಕಾಯಿಲೆ ಅಂತ ಹೇಳುವಾಗ ಒಂದು ಕೆಲವು ದೀರ್ಘಕಾಲೀನ ಕಾಯಿಲೆಗಳು ಕೆಲವೊಮ್ಮೆ ಅಕ್ಯೂಟ್ ಆಗಿ ಬರುವಂಥದ್ದು, ಅಲ್ಲಿ ಎಮರ್ಜೆನ್ಸಿ ಅಂತ ಹೇಳ್ತೇವೆ. ಕೆಲವೊಂದು ಈಗ ಎಮರ್ಜೆನ್ಸಿ ಹೇಳುವಂಥದ್ದು ನಾವು ಹೋಮಿಯೋಪತಿಯಲ್ಲಿ ಹೇಗೆ ಅರ್ಥೈಸ್ತೇವೆ ಹೇಳಿದರೆ ವೈಟಲ್ ಏರಿಯಾಸ್ ಅಂತೇಳಿ, ಅಂದರೆ ಹಾರ್ಟು, ಲಂಗ್ಸು, ಕಿಡ್ನಿ ಅಥವಾ ಇಂಥ ಒಂದು ಬ್ರೈನ್ ಏರಿಯಾಕ್ಕೆ ಎಫೆಕ್ಟ್ ಆಗುವಂಥ ಕಾಯಿಲೆಗಳು. ಇಂಥ ಕಾಯಿಲೆಗಳು ಒಂದು ಯಾವ ರೀತಿಯಲ್ಲಿ ಒಂದು ಇನ್ಫೆಕ್ಷನ್ ಆಗಿ ಬಂದರೆ, ಸಪೋಸ್ ಲಂಗ್ಸಿಗೆ ಇನ್ಫೆಕ್ಷನ್ ಆಗಿ ನ್ಯೂಮೋನಿಯಾ ಆಗಿದೆ, ನ್ಯೂಮೋನಿಯಾ ಸ್ಟೇಜ್ ಡೆವಲಪ್ ಆಗಿದೆ, ಅಂಥ ಸಂದರ್ಭದಲ್ಲಿ ಹೋಮಿಯೋಪತಿ ಚಿಕಿತ್ಸೆ ಉಚಿತವ? ಅಂಥ ಎಮರ್ಜೆನ್ಸಿಯಲ್ಲಿ ಅಂಥ ಸೆಟಪ್ಸ್ ಇದ್ದಲ್ಲಿ ಆ ಟ್ರೀಟ್ಮೆಂಟನ್ನು ತಗೊಳ್ಬೋದು. ಹಾಗಂತ ಹೋಮಿಯೋಪತಿ ಎಮರ್ಜೆನ್ಸಿಯಲ್ಲಿ ಆಗೋದಿಲ್ಲ ಅಂತೇಳಿ ಇಲ್ಲ, ಹೋಮಿಯೋಪತಿ ಎಮರ್ಜೆನ್ಸಿಯಲ್ಲಿ ಸೂಕ್ತವೇ, ಪರಿಣಾಮಕಾರಿಯಾಗಿ ಚಿಕಿತ್ಸೆ ಕೊಡ್ಬೋದು. ಬಟ್ ಸೂಕ್ತ ಪರಿಕರಗಳು ಬೇಕಾಗ್ತವೆ ಕೆಲವೊಂದು ಸಂದರ್ಭದಲ್ಲಿ. ಅಂಥ ಪರಿಕರಗಳು ಇರುವ ಆಸ್ಪತ್ರೆಯಲ್ಲಿ ಇಂಥ ಚಿಕಿತ್ಸೆಗಳನ್ನು ತಗೊಳ್ಬೋದು. ಅದು ಹೋಮಿಯೋಪತಿ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಅಂಥ ಚಿಕಿತ್ಸೆಗಳನ್ನು ಪಡ್ಕೊಳ್ಬೋದು. ಹಾಗಂತ ಈಗ ಕೆಲವೊಮ್ಮೆ ಕಾರ್ಡಿಯಾಕ್ ಪ್ರಾಬ್ಲಮ್ಸ್, ನೀವು ಹೇಳಿದಾಗೆ ಕಾಯಿಲೆಗಳು ಸ್ವಲ್ಪ ಉಲ್ಬಣಗೊಂಡ ಅವಸ್ಥೆಯಲ್ಲಿದ್ದಾಗ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಇರುವಂಥ ವೈದ್ಯ ಪದ್ಧತಿ ಇದೆ. ಯಾಕಂದರೆ ಹೋಮಿಯೋಪತಿಯಲ್ಲಿ ಕೆಲವೊಂದು ನ್ಯೂನತೆ ಹೇಳಿದರೆ ನೀವು ಇಂಡಿವಿಜುವಲೈಸ್ಡ್ ಸಿಂಪ್ಟಮ್ಸನ್ನು ಕಲೆಕ್ಟ್ ಮಾಡಿ ಕೊಡುವಂಥದ್ದು, ಬಟ್ ಅಲ್ಲಿ ಈ ಕೊಡುವಂಥ ಔಷಧ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಔಷಧ ಇರ್ತದೆ, ಅದಕ್ಕೆ ಬೇಕಾದ ಔಷಧ ಇರ್ತದೆ. ಇದೊಂದು ನ್ಯೂನ್ಯತೆ ಅಂತ ಪರಿಗಣಿಸಿ ನಾವು ಕೆಲವೊಮ್ಮೆ ಅದನ್ನು ರೆಫರ್ ಮಾಡ್ತೇವೆ. ಇದಕ್ಕೆ ನಾವು ಹೇಳುವಂಥದ್ದು
ಕೆಲವೊಂದು ರೆಫರಲ್ ಕಂಡೀಷನ್ಸ್ ಅಂತ ಇರ್ತವೆ, ಕೆಲವೊಮ್ಮೆ ಪ್ಯೂರ್ಲಿ ಸರ್ಜಿಕಲ್ ಕಂಡೀಷನ್ಸ್ ಇರ್ತದೆ. ಈಗ ಏನಾಗ್ತದೆ ಅಂದರೆ ಕೆಲವೊಮ್ಮೆ ಅಬ್ಸ್ಟ್ರಕ್ಷನ್ ಆಗಿರ್ತದೆ, ಇಂಟೆಸ್ಟಿನಲ್ ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೇವೆ, ಅಥವಾ ಬೇರೆ ಎಲ್ಲಿಯಾದರೂ ಒಂದು ಗಡ್ಡೆ ಆಗಿ ಅಲ್ಲಿ ಒತ್ತಡ ಬಿದ್ದು ಬಂದಂಥ ಸಮಸ್ಯೆ, ಅದಕ್ಕೆ ಸರ್ಜರಿ ಬೇಕೇ ಆಗ್ತದೆ. ಅಂಥ ಸಂದರ್ಭದಲ್ಲಿ ಸರ್ಜರಿಗೆ ರೆಫರ್ ಮಾಡುವಂಥದ್ದು ಇರ್ತದೆ. ಸೊ ಕೆಲವೊಂದು ಕಾಯಿಲೆಗೆ ನಾವು ನಿರ್ದಿಷ್ಟವಾದ ಗುಣಲಕ್ಷಣಗಳು ನೋಡಿಕೊಂಡು ಅದನ್ನು ರೆಫರ್ ಮಾಡುವಂಥದ್ದು ಇರ್ತದೆ. ಅದು ನಮ್ಮ ನ್ಯೂನತೆಗಳ ಒಂದು ಲಿಮಿಟ್. ಆದರೂ ಇಂಥ ಕಾಯಿಲೆಗಳಿಗೆ ಸೋಕಾಲ್ಡ್ ಹೋಮಿಯೋಪತಿ ಔಷಧಗಳನ್ನು ಕೊಟ್ಟು ಗುಣಪಡಿಸುವಂಥದ್ದು ಹೋಮಿಯೋಪತಿಯಲ್ಲಿ ಇದೆ. ಓಕೆ, ಇನ್ನು ಮಕ್ಕಳ ವಿಚಾರಕ್ಕೆ ಬಂದರೆ, ಈ ಮಕ್ಕಳ ವಿಚಾರದಲ್ಲಿ ಅವರಿಗೇನಾದರೂ ಸಮಸ್ಯೆ ಆದರೆ ಈ ಹೋಮಿಯೋಪತಿ ವರ್ಕ್ ಆಗುತ್ತಾ ಹೇಗೆ? ಮಕ್ಕಳಲ್ಲಿ ಮತ್ತು ವೃದ್ಧಾಪ್ಯದ ಅವರಲ್ಲಿ ಈ ಹೋಮಿಯೋಪತಿ ಔಷಧ ತುಂಬ ಉತ್ತಮವಾದ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತದೆ, ಎಸ್ಪೆಷಲಿ ಮಕ್ಕಳಿಗೆ. ಯಾಕಂದರೆ ಅವರೊಂದು ಸ್ವಾಭಾವಿಕವಾದ ಒಂದು ಅವರ ಚಟುವಟಿಕೆಗಳಿರ್ತವೆ, ಅವುಗಳ ಎಕ್ಸ್ಪ್ರೆಷನ್ಸ್ ಇರ್ತವೆ, ಅದನ್ನು ನೋಡಿಕೊಂಡು ಕೊಡುವಂಥದ್ದು. ಸೊ ಈ ಮಕ್ಕಳ ಕಾಯಿಲೆಗಳಿಗೆ ಹೋಮಿಯೋಪತಿ ಒಂದು ಸೂಕ್ತ, ಯಾಕಂದರೆ ಕೊಡುವಂಥ ವಿಧಾನ ಸಹ ಸ್ವಲ್ಪ ಸರಳ. ಈಗ ಔಷಧಗಳು ನಾವು ಗುಳಿಗೆಯಲ್ಲಿ ಕೊಡ್ತೇವೆ ಅಥವಾ ದ್ರವ ರೂಪದಲ್ಲಿ ಕೊಡ್ತೇವೆ, ಸುಲಭವಾಗಿ ತಗೊಳ್ಬೋದು. ನೀವು ನೋಡಿರ್ಬೋದು ಸಣ್ಣ ಸಣ್ಣ ಗುಳಿಗೆಗಳು, ಸಕ್ಕರೆ ಗುಳಿಗೆಗಳು ಒಂಥರ ಮಗುವಿಗೆ ಕೊಡಲಿಕ್ಕೆ ಸುಲಭ ಆಗ್ತದೆ, ಮೂಗು ಹಿಡಿದು ಬಾಯಿಗೆ ಹಾಕುವಂಥ ಸಮಸ್ಯೆಗಳು ಯಾವುದೂ ಬರುವುದಿಲ್ಲ. ಸೊ ಹಾಗಾಗಿ ಮಕ್ಕಳಲ್ಲಿ ಕೊಡುವಂಥ ವಿಧಾನಗಳು ಸರಳ ಆಗಿದೆ, ಮತ್ತು ಅವರಲ್ಲಿ ಇರುವಂಥ ಗುಣಲಕ್ಷಣಗಳು ಕಂಡುಕೊಂಡು ಕೊಡುವಂಥ ಮದ್ದು ಸೂಕ್ತವಾಗಿ ಅವರಿಗೆ ಎಫೆಕ್ಟ್ ಆಗ್ತದೆ. ಹಾಗಾಗಿ ಬರುವಂಥ ಕಾಯಿಲೆಗಳಿಗೆ ಮಕ್ಕಳಿಗೆ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಇರುವುದಿದ್ದರೆ ಹೋಮಿಯೋಪತಿ. ಸೊ ಹೋಮಿಯೋಪತಿಯನ್ನು ಮಾಡೋದು ಒಂದು ಸೂಕ್ತ ಅಂತ ಹೇಳ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ಉಲ್ಬಣಾವಸ್ಥೆಯಲ್ಲಿ ಇರುವಂಥ ಸಮಸ್ಯೆಗಳಿಗೆ ಅಲೋಪತಿ ಅವರದ್ದು ಸಲಹೆಗಳನ್ನು ಕೇಳ್ಕೊಳ್ಬೋದು, ಅಥವಾ ಕ್ರಾಸ್ ರೆಫರೆನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿಕೊಂಡು ಮಾಡುವಂಥದ್ದು ಇರ್ತದೆ. ಬಟ್ ಮೇಜರ್ ಆಗಿ ಮಕ್ಕಳಲ್ಲಿ ಬರುವಂಥ ಸಮಸ್ಯೆಗಳಿಗೆ ತುಂಬ ಉತ್ತಮವಾದ ಔಷಧ ಇದೆ. ಇದು ಡೈರಿಯಲ್ ಡಿಸೀಸ್ ಇರ್ಬೋದು, ಅಥವಾ ಡೈರಿಯಲ್ ಅಂದರೆ ಲೂಸ್ ಮೋಷನ್ ಆಗುವಂಥದ್ದು, ಅಥವಾ ಆಗಾಗ್ಗೆ ಬರುವಂಥ ಎಲರ್ಜಿಕ್ ರೆಸ್ಪಿರೇಟರಿ ಪ್ರಾಬ್ಲಮ್ ಇರ್ಬೋದು, ಅದು ನ್ಯೂಮೋನಿಯಾದ ಅಥವಾ ಬ್ರಾಂಕೋ ನ್ಯೂಮೋನಿಯಾ ಟೈಪ್ ಬರ್ಬೋದು. ಕೆಲವೊಮ್ಮೆ ಏನಾಗ್ತದೆ, ನ್ಯೂಮೋನಿಯಾ ಬಂದು ಆ್ಯಂಟಿಬಯೋಟಿಕ್ಸ್ ಕೋರ್ಸ್ ಆಗಿ ಮತ್ತು ನ್ಯೂಮೋನಿಯಾ ಬರೋದು ಮತ್ತು ಆ್ಯಂಟಿಬಯೋಟಿಕ್, ಈ ಥರದ ಒಂದು ಸಮಸ್ಯೆಗಳು ಬರ್ತದೆ ಮಕ್ಕಳು, ಹಾಗಾಗಿ ಬರುವಂಥ ಸಮಸ್ಯೆ. ಇಂಥ ಸಂದರ್ಭಕ್ಕೆ ನೀವು ಕಣ್ಣು ಮುಚ್ಚಿ ಆಚೆ ಈಚೆ ನೋಡೋ ಬದಲಿಗೆ ಹೋಮಿಯೋಪತಿ ತಜ್ಞರ ಹತ್ರ ಹೋಗಿ ಅಲ್ಲಿ ಒಂದು ಸೂಕ್ತವಾದ ಔಷಧ ಸಿಗ್ತದೆ ಅಂತ ಹೇಳುವಂಥದ್ದು. ಎಸ್ಪೆಷಲಿ ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜಿನ ಮಕ್ಕಳ ವಿಭಾಗದಲ್ಲಿ ಬಂದು ನೋಡ್ಬೋದು. ಅಂಥ ಎಷ್ಟೋ ಕೇಸ್ಗಳು ಉತ್ತಮ ಪ್ರಕ್ರಿಯೆಗೆ ಆಮೇಲೆ ಉತ್ತಮ ರಿಯಾಕ್ಷನ್ಸ್ ಕೊಡ್ತವೆ. ಸೊ ಹಾಗಾಗಿ ಇದೊಂದು ಉತ್ತಮ ಔಷಧ ಮಕ್ಕಳಲ್ಲಿ. ಮತ್ತು ವೃದ್ಧಾಪಗಳಲ್ಲಿ ನಾನು ಹೇಳಿದ ಹಾಗೆ ವೃದ್ಧಾಪದ ಸಮಸ್ಯೆಗಳಿಗೂ ಸಹ ಇದೊಂದು ಡಿಜನರೇಟಿವ್ ಡಿಸೀಸ್ ಅಂತ ಹೇಳ್ತೇವೆ. ಅಂದರೆ ಗಂಟು ಸವೆತ, ಕಾಲು ನೋವು, ಅಥವಾ ಒಂದು ಮೆಮರಿ ಲಾಸು, ಕೈಂಡ್ ಆಫ್ ಆ್ಯಂಗ್ಸೈಟಿ, ಒಂಥರ ನಿರುತ್ಸಾಹ, ಕೆಲವೊಮ್ಮೆ ಮರೆಯುವಿಕೆ, ಇಂಥ ಕಾಯಿಲೆಗಳಿಗೆಲ್ಲ ಸಣ್ಣ ಪುಟ್ಟ ವಿಚಾರ ಅಂತ ನಾವು ಎಣಿಸ್ತೇವೆ, ಬಟ್ ಅವರಿಗೆ ಅದೇ ಸಮಸ್ಯೆಗಳಾಗಿರ್ತವೆ. ಅಂಥದ್ದಕ್ಕೆ ಹೋಮಿಯೋಪತಿಯಲ್ಲಿ ಸೂಕ್ತವಾದ ಚಿಕಿತ್ಸೆ ಇದೆ ಅಂತ ಹೇಳುವಂಥದ್ದು. ಸೊ ನೀವು ಮಾತಾಡ್ತಾ ಹೇಳಿದರೆ ಅಲೋಪತಿ ಬಗ್ಗೆ, ಹಾಗಿದ್ರೆ ಈ ಅಲೋಪತಿ ಹಾಗೆಯೇ ಹೋಮಿಯೋಪತಿ ಇದರ ನಡುವಿನ ವ್ಯತ್ಯಾಸಗಳು ಏನು ಅಂತ ಹೇಳಿ? ಅಲೋಪತಿ ಅದೇ ನಾನು ಹೇಳಿದ ಹಾಗೆ ಸಿಮಿಲಬಸ್ ಕ್ಯೂರೆಂಟರ್ ಅಂತ ಹೇಳುವಂಥ ಮೂಲ ತತ್ವವನ್ನು ಅಳವಡಿಸಿಕೊಂಡಂಥ ಪದ್ಧತಿಯೇ ಹೋಮಿಯೋಪತಿ. ಬಟ್ ಅಲೋಪತಿಯಲ್ಲಿ ಸೈಂಟಿಫಿಕ್ ಪೇಪರ್ಸ್ ಪ್ರೆಸೆಂಟೇಷನ್ಸ್, ಅಂದರೆ ಅದರ ಮೇಲೆ ಡಿಪೆಂಡ್ ಆದಂಥ ಔಷಧಗಳನ್ನು ಕೊಡ್ತಾರೆ. ನಮ್ಮಲ್ಲಿ ನಾವು ಯಾವುದೇ ಔಷಧಿಗೆ ಕೆಮಿಕಲನ್ನು ಯೂಸ್ ಮಾಡೋದಿಲ್ಲ, ಯಾವುದೇ ಥರದ ಕೆಮಿಕಲ್ ಸಬ್ಸ್ಟೆನ್ಸ್ಗಳನ್ನು ಯೂಸ್ ಮಾಡೋದಿಲ್ಲ. ಮೂಲ ಔಷಧದಲ್ಲಿ ಕೆಮಿಕಲ್ಸ್ ಅಥವಾ ಇರ್ಬೋದು, ಬಟ್ ಹೋಮಿಯೋಪತಿಯನ್ನು ಪೊಟೆಂಟೈಸ್ ಮಾಡುವ ಕಾರಣ ಅದರಲ್ಲಿ ಕೆಮಿಕಲ್ ಔಷಧಗಳು, ಕೆಮಿಕಲ್ ಸಬ್ಸ್ಟೆನ್ಸ್ಗಳು ಇರುವುದಿಲ್ಲ. ಹಾಗಂತ ಈಗ ನ್ಯಾನೋ ಪಾರ್ಟಿಕಲ್ಸಲ್ಲಿ ನೋಡಿದರೆ ಅದರಲ್ಲಿ ನ್ಯಾನೋ ಪಾರ್ಟಿಕಲಲ್ಲಿ ಹೋಮಿಯೋಪತಿಯ ಔಷಧದಲ್ಲಿ ಪರಿಣಾಮ ಬೀಳುವಂಥ ಪಾರ್ಟಿಕಲ್ಸನ್ನು ಐಡೆಂಟಿಫೈ ಮಾಡಿದ್ದಾರೆ. ಹಾಗಾಗಿ ಇದೊಂದು ಕೆಮಿಕಲ್ ಮೆಡಿಕೇಷನ್ ಏನಲ್ಲ, ಯಾವುದೇ ಥರದ ದುಷ್ಪರಿಣಾಮಗಳನ್ನು ಅಥವಾ ಅಡ್ಡ ಪರಿಣಾಮಗಳನ್ನು ಇದು ಉಂಟು ಮಾಡೋದಿಲ್ಲ. ಹಾಗಾಗಿ ಇದೊಂದು ಸ್ವಲ್ಪ ಸಿಂಪಲ್, ಸರಳ, ವ್ಯಕ್ತಿಗತವಾಗಿ ಕೊಡುವಂಥ ಔಷಧ. ಇದು ಎಲ್ಲರಿಗೂ ಸೂಕ್ತ ಅಂತ ಅನಿಸ್ತದೆ. ಇವಾಗ ಅಕಸ್ಮಾತ್ ಆಗಿ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಇವು ಹೋಮಿಯೋಪತಿ ಔಷಧಗಳು ಸಾಕಾಗತ್ತಾ ಹೇಗೆ ಅಂತ? ಹೋಮಿಯೋಪತಿ ನೈಸರ್ಗಿಕ ನಿಯಮವನ್ನು ಅಳಿಸಿಕೊಂಡಿರುವಂಥ ಎಲ್ಲ ಕಾಯಿಲೆಗಳಿಗೆ ಸಾಧ್ಯ ಇದೆ. ಹಾಗಂತ ಅಸ್ವಾಭಾವಿಕವಾಗಿ ಬರುವಂಥ ಕೆಲವೊಂದು ಕಾಯಿಲೆಗಳಿರ್ಬೋದು, ಅಂಥ ಸಂದರ್ಭದಲ್ಲಿ ಇದು ಉಪಯುಕ್ತ ಆಗಿರೋದಿಲ್ಲ. ಅಂದರೆ ಅಕ್ಯೂಟ್ ಬರ್ನ್ಸ್ ಆಲ್ ಓವರ್ ಬಾಡಿ % ಇದ್ದರೆ, ಅಥವಾ ಕೆಲವೊಮ್ಮೆ ಆಕ್ಸಿಡೆಂಟ್ ಆಗಿರುವಂಥ ಕಾಯಿಲೆಗಳು, ಅಂದರೆ ಆಕ್ಸಿಡೆಂಟ್ ಆಗಿರುವಂಥದ್ದು, ಅಥವಾ ಅಂಥ ಒಂದು ಚಿಕಿತ್ಸೆ ನಮ್ಮಲ್ಲಿ ಇಲ್ಲ.
ಅದಕ್ಕೆ ನಾವು ಹಾಸ್ಪಿಟಲಿಗೆ ರೆಫರ್ ಮಾಡ್ತೇವೆ. ಬಟ್ ನೈಸರ್ಗಿಕವಾಗಿ ಬರುವಂಥ, ಈಗ ನಾವು ತೀವ್ರತರವಾದಂಥ ಒಂದು ಕಾಯಿಲೆ ಅಂತ ಹೇಳಿದರೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಅಥವಾ ಒಂದು ಸ್ಟ್ರೋಕ್ ಆಗುವಂಥದ್ದು, ಇದಕ್ಕೆ ನಮ್ಮಲ್ಲಿ ಉತ್ತಮವಾದ ಔಷಧಗಳಿವೆ. ಬಟ್ ಅಂಥ ಸಂದರ್ಭದಲ್ಲಿ, ಈಗ ಹಾರ್ಟ್ ಅಟ್ಯಾಕ್ ಅಥವಾ MI ಅಂತ ಏನು ಹೇಳ್ತೇವೆ, ಅಂಥ ಸಂದರ್ಭದಲ್ಲಿ ನಾವು ಯಾವುದೇ ಥರದ ರಿಸ್ಕ್ ತಗೊಳ್ಳುವಂಥದ್ದು ಹೋಮಿಯೋಪತ್ ಮಾಡೋದಿಲ್ಲ. ಅವರಿಗೆ ಸೂಕ್ತವಾದ ಚಿಕಿತ್ಸೆ ಕೂಡಲೇ ಸಿಗುವ ಹಾಗೆ ಅದನ್ನು ಒಂದು ಆಸ್ಪತ್ರೆಗೆ ಅಥವಾ ತೀವ್ರತರ ವಿಭಾಗಕ್ಕೆ ಕಳಿಸಿಕೊಡುವಂಥ ವ್ಯವಸ್ಥೆಗಳನ್ನು ಎಲ್ಲ ಹೋಮಿಯೋಪತಿ ಔಷಧ ಮಾಡ್ತೇವೆ. ಬಟ್ ಕೆಲವೊಂದು ನಿರ್ದಿಷ್ಟವಾದ ಒಂದು ಕಾಯಿಲೆಗಳಿರ್ತವೆ, ಅವಕ್ಕೆ ತಕ್ಕ ಒಂದು ಉಪಶಮನಕ್ಕೆ ತಕ್ಕ ಔಷಧವನ್ನು ಕೊಡೋದಿದೆ. ಫಾರ್ ಅನ್ ಎಕ್ಸಾಂಪಲ್, ಒಬ್ಬ ಚೆಸ್ಟ್ ಪೇಯ್ನಲ್ಲಿ ಬಂದಾಗ ಅದು ಆಂಜೈನಾ ಇರ್ಬೋದು ಅಥವಾ MI ಇರ್ಬೋದು. ಈ ಸೂಕ್ತ ಸನ್ನಿವೇಶದಲ್ಲಿ ಕೆಲವೊಂದು ಔಷಧಗಳು ಸೂಕ್ತವಾಗಿ ಕೊಟ್ಟಾಗ ಚಿಹ್ನೆಗಳು ಕಮ್ಮಿಯಾಗಿ ಅವರಿಗೆ ಉಪಶಮನ ಆಗುವಂಥದ್ದು ಇರ್ತದೆ. ದ ಫಸ್ಟ್ ಏಡ್ ಅಂತ ಏನು ಹೇಳ್ತೇವೆ, ಅಂಥದ್ದು ಎಷ್ಟೇ ಪರಿಣಾಮಕಾರಿಯಾಗಿ ಹೋಮಿಯೋಪತಿಯಲ್ಲಿ ಔಷಧಗಳಿವೆ. ಸೊ ಅಂಥ ಚಿಕಿತ್ಸೆಯನ್ನು ಕೊಡ್ತೇವೆ. ಕೆಲವೊಮ್ಮೆ ಏನಾಗ್ತದೆ, ಪ್ರಿವೆಂಟಿಂಗ್ ದ ಸ್ಟ್ರೋಕ್ಸ್ ಅಂತ ಹೇಳುವಂಥದ್ದು, ಆ ವಿಚಾರಗಳಲ್ಲಿ ಸಹ ಕೆಲವೊಂದು ಔಷಧಗಳನ್ನು ನಾವು ಕೊಡ್ತೇವೆ. ಅದು ಸಹ ಸೂಕ್ತವಾಗಿ ವರ್ಕ್ ಆಗ್ತದೆ. ಇದನ್ನು ನಾವು ಫಸ್ಟ್ ಏಡ್ ಅಥವಾ ಪ್ರಾಥಮಿಕ ಚಿಕಿತ್ಸೆಯಾಗಿ ಕೊಟ್ಟು ನಂತರ ಅವರನ್ನು ತೀವ್ರತರ ಟ್ರೀಟ್ಮೆಂಟಿಗೋಸ್ಕರ ICU ಅಥವಾ ಇನ್ನು ಕ್ಯಾಶುವಾಲಿಟಿಗೆ ರೆಫರ್ ಮಾಡುವಂಥದ್ದು ಇರ್ತದೆ. ಅಸ್ವಾಭಾವಿಕ ವೈದ್ಯರಲ್ಲಿ ನಾವು ಅದನ್ನು ಟ್ರೀಟ್ಮೆಂಟ್ ಕೊಡುವುದಿಲ್ಲ. ಯಾಕೆಂದರೆ ಸ್ವಾಭಾವಿಕ ಕಾಯಿಲೆಗಳಿಗೆ ಮಾತ್ರ ಹೋಮಿಯೋಪತಿ ವಿಶೇಷವಾದ ಚಿಕಿತ್ಸೆಗಳು, ಅದು ಸಹ ಇಂಡಿವಿಜುವಲೈಸ್ ಟ್ರೀಟ್ಮೆಂಟ್, ಡಯಾಗ್ನೋಸಿಸ್ ಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ನಾವು ರೋಗಕ್ಕಲ್ಲ, ರೋಗಿಗೆ ಔಷಧ ಕೊಡುವಂಥದ್ದು. ಸೊ ಪ್ರಶ್ನೆಯಲ್ಲಿ ಹೌದು, ಬಟ್ ಕೆಲವೊಂದು ಸಂದರ್ಭದಲ್ಲಿ ನಾವು ಕೊಡುವಂಥದ್ದನ್ನು ನಾವು ಇನ್ನೊಂದು ಆಧುನಿಕ ವೈದ್ಯ ಪದ್ಧತಿಗೆ ರೆಫರ್ ಮಾಡುವಂಥದ್ದು ಇದೆ. ಓಕೆ, ಇನ್ನು ಇಂಟಿಗ್ರೇಷನ್, ಈ ಸಮನ್ವಯ ಚಿಕಿತ್ಸೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದೊಂದು ಉತ್ತಮ ಪ್ರಶ್ನೆ. ಎಷ್ಟೋ ಕಾಯಿಲೆಗಳಿಗೆ ನಮ್ಮಲ್ಲಿ ಹೋಮಿಯೋಪತಿಯಲ್ಲಿ ಇಂಟಿಗ್ರೇಟೆಡ್ ಮೆಥಡ್ ಆಫ್ ಟ್ರೀಟ್ಮೆಂಟ್ ಮಾಡ್ಬೋದು. ಹೋಮಿಯೋಪತಿ ಹೇಳುವಂಥದ್ದು ಸರಳವಾಗಿ ಕೊಡುವಂಥ, ರೋಗವನ್ನು ಅರ್ಥೈಸಿ ಕೊಡುವಂಥ, ಒಂದು ರೋಗಿಯನ್ನು ಅರ್ಥೈಸಿ ಕೊಡುವಂಥ ವಿಧಾನ. ಇದರಲ್ಲಿ ದೈಹಿಕ ಮಾನಸಿಕ ರೀತಿ ನೀತಿಯನ್ನು ಅರ್ಥೈಸಿಕೊಂಡು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಅಂತ ಕೊಡ್ತೇವೆ. ಈ ಚಿಕಿತ್ಸೆ ಕೊಡುವೊಟ್ಟಿಗೆ ಬೇರೆ ಏನಾದರೂ ಸಮಸ್ಯೆಗಳಲ್ಲಿ ಅವರು ಔಷಧವನ್ನು ತಗೊಳ್ತಾ ಇದ್ದರೆ, ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಏನಾದರೂ ಔಷಧ ತಗೊಳ್ತಾ ಇದ್ದರೆ, ಆ ಔಷಧವನ್ನು ಒಮ್ಮೆಲೇ ಕಮ್ಮಿ ಮಾಡದೆ ಅದರ ಜೊತೆಗೆ ಕೊಡುವಂಥ ಒಂದು ಔಷಧದ ಪದ್ಧತಿ ಅಂದರೆ ಇಂಟಿಗ್ರೇಷನ್ ಮಾಡುವಂಥದ್ದು. ಇದಲ್ಲದೆ ಹೋಮಿಯೋಪತಿ ಜೊತೆಗೆ ಕೆಲವೊಂದು ಇಂಟಿಗ್ರೇಷನ್ ಮಾಡ್ಬೋದು. ಆಯುಷ್ ಸಿಸ್ಟಮಲ್ಲಿ ನಾವು ಆಯುರ್ವೇದ ಇದೆ, ಯೋಗ, ನ್ಯಾಚುರೋಪತಿ ಇದೆ, ಯುನಾನಿ ಇದೆ, ಸಿದ್ಧ ಇದೆ. ಈ ಥರದ ಔಷಧಗಳನ್ನು ನಾವು ಅಳವಡಿಸ್ಕೊಳ್ಬೋದು. ಉದಾಹರಣೆಗೆ ನಾವು ಫಾದರ್ ಮುಲ್ಲರ್ಸಲ್ಲಿ ಹೋಮಿಯೋಪತಿ ವಿಭಾಗದಲ್ಲಿ ನಾವು ಆಸ್ಪತ್ರೆಯಲ್ಲಿ ಯೋಗ ಮತ್ತು ನ್ಯಾಚುರೋಪತಿ ಔಷಧವನ್ನು ಇಂಟಿಗ್ರೇಟ್ ಮಾಡ್ತೇವೆ. ಕೆಲವೊಂದು ಸಂದರ್ಭದಲ್ಲಿ ಯೋಗ ನ್ಯಾಚುರೋಪತಿಯಲ್ಲಿ ಇರುವಂಥ ಅಕ್ಯುಪ್ರೆಷರ್ ಆಗಲಿ, ಅಕ್ಯುಪಂಚರ್ ಆಗಲಿ, ಅಥವಾ ಮಸಾಜ್ ಥೆರಪಿ ಆಗಲಿ, ಅಥವಾ ಕೆಲವೊಂದು ಸೂಜಿ ಚಿಕಿತ್ಸೆಗಳು ನಾವೇನು ಹೇಳ್ತೇವೆ ಅದು, ಮತ್ತು ಥೆರಪಿಟಿಕ್ ಯೋಗ ಅಂತ ಹೇಳುವಂಥದ್ದು. ಯೋಗದಲ್ಲಿ ಥೆರಪಿಟಿಕ್ ಯೋಗ ಹೇಳಿದರೆ ಆ ಕಾಯಿಲೆಗೆ ಸಂಬಂಧಪಟ್ಟ ಯೋಗವನ್ನು ಕಲಿಸುವಂಥದ್ದು. ಆ ಜೀವನದ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಿಕ್ಕೆ ಇದು ಇಂಪಾರ್ಟೆಂಟ್ ಆಗ್ತದೆ. ಸೊ ಇದು ಎರಡು ಇಂಟಿಗ್ರೇಷನ್ಸ್ ಯಾವಾಗ ಹೆಲ್ಪ್ ಆಗ್ತದೆ ಹೇಳಿದರೆ, ದೀರ್ಘಕಾಲೀನ ಕೆಲವೊಂದು ಕಾಯಿಲೆಗಳಿಗೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ನಮ್ಮ ಲೈಫ್ ಸ್ಟೈಲ್ ಉತ್ತಮಗೊಳಿಸಲಿಕ್ಕೋಸ್ಕರ ತುಂಬ ಉತ್ತಮವಾದ ಒಂದು ಪರಿಕರಗಳು. ನಾವು ಹೋಮಿಯೋಪತಿಯಲ್ಲಿ ಸಹ ಹಾಗೆ ಲೈಫ್ ಸ್ಟೈಲ್ ಡಿಸಾರ್ಡರ್, ಈಗ ಹೇಳಿದರೆ ಡಿಸ್ಲಿಪಿಡಿಮಿಯಾ ಅಂತ ಹೇಳ್ತೀವಿ. ಅಂದರೆ ಕೊಲೆಸ್ಟ್ರಾಲ್, ಸಾಮಾನ್ಯ ವರ್ಡಲ್ಲಿ ಹೇಳೋದು ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು, ಅಥವಾ ಕೆಲವೊಮ್ಮೆ ಡಯಾಬಿಟೀಸು, ಹೈಪರ್ಟೆನ್ಷನ್ನು ಬರುವಂಥದ್ದು. ಇದೆಲ್ಲ ಒತ್ತಡಕ್ಕೊಳಗಾಗಿ ಲೈಫ್ ಸ್ಟೈಲ್ನಲ್ಲಿ ಇರುವಂಥ ಕೆಲವೊಂದು ಅಡೆತಡೆಗಳಿಂದ ಬರುವಂಥ ಒಂದು ಕಾಯಿಲೆ. ಇದನ್ನು ಸರಿಪಡಿಸಲಿಕ್ಕೆ ರಿಲ್ಯಾಕ್ಸೇಷನ್ ಥೆರಪಿ, ಯೋಗ, ನ್ಯಾಚುರೋಪತಿ ಅಥವಾ ಆಯುರ್ವೇದದ ಕೆಲವೊಂದು ಚಿಕಿತ್ಸೆಗಳನ್ನು ನಾವು ಇಂಟಿಗ್ರೇಟ್ ಆಗಿ ತಗೊಳ್ಬೋದು. ಬಟ್ ಹೋಮಿಯೋಪತಿಯಲ್ಲಿ ಸಹ ಈ ಥರದೊಂದು ಪ್ರತಿಪಾದಿಸ್ತೇವೆ, ಲೈಕ್ ಮ್ಯಾಗ್ನೆಟೋ ಥೆರಪಿ ಅಂತ ಹೇಳ್ತೇವೆ. ಇದಕ್ಕೆ ಅಸೆಸರಿ ಆಕ್ಸಿಲರಿ ಮೆಜರ್ಸ್ ಅಂತ ಹೇಳ್ತೇವೆ, ಅದನ್ನು ಅಳವಡಿಸಿಕೊಂಡಿದ್ದೇವೆ. ಹಾಗಾಗಿ ಯೋಗ, ನ್ಯಾಚುರೋಪತಿ ಅಲೈನ್ಸ್ ವಿತ್ ಹೋಮಿಯೋಪತಿ ಅಂತ ಹೇಳುವಂಥದ್ದು. ಸೊ ಈ ಥರದ ಇಂಟಿಗ್ರೇಷನ್ಸ್ ಹೋಮಿಯೋಪತಿಯಲ್ಲಿ ಮಾಡ್ತೇವೆ. ಮತ್ತು ತೀವ್ರತರವಾದ ಕೆಲವೊಂದು ಕಾಯಿಲೆಗೆ, ಕೆಲವೊಂದು ಈಗ BP, ಹೈಪರ್ಟೆನ್ಷನ್ ಅಂತ ಹೇಳಿದೆ, ಉಲ್ಬಣಾವಸ್ಥೆಯಲ್ಲಿ ಇರುವಂಥ BP, ಅವರಿಗೆ 200, 110 ಆ ಥರ ಮೆಡಿಸಿನ್ ತಗೊಳ್ತಾ ಇದ್ದಾರೆ. ಮೆಡಿಸಿನ್ ನಿಲ್ಲಿಸಿದಾಗ ಸಮಸ್ಯೆ ಆಗ್ತದೆ. ಅಂಥವರಿಗೆ ಆ ಔಷಧಗಳನ್ನು ನಿಲ್ಲಿಸೋದಿಲ್ಲ. ಅಂದರೆ ಅದರ ಜೊತೆಗೇ ಹೋಮಿಯೋಪತಿ ಕೊಟ್ಟು
ಅದನ್ನು ಎಜ್ಯುವೆಂಟ್ ಅಂತ ಕರಿತೇವೆ. ಅಂದರೆ ಅದರ ಯಾವ ಔಷಧ ಕಂಟಿನ್ಯೂ ಆಗ್ತದೆ ಅದರ ಜೊತೆಗೇ ಹೋಮಿಯೋಪತಿ ಕೊಟ್ಟು ಆ ಔಷಧದ ಪರಿಣಾಮಗಳು ನಿಧಾನವಾಗಿ ಕಡಿಮೆ ಮಾಡ್ತಾ ಟೇಪರ್ ಆಗ್ತಾ ಬಂದು ಅದು ನಿಲ್ಲಿಸುವ ಅಲ್ಲಿಗೆ ಬರ್ತದೆ. ಅಂದರೆ ಅದು ಶೀಘ್ರವಾಗಿ ಮಾಡುವಂಥದ್ದಲ್ಲ, ಬೇರೆ ಔಷಧವನ್ನು ನಿಲ್ಲಿಸಿ ಇದನ್ನು ಕೊಡುವಂಥದ್ದಲ್ಲ, ಅದರ ಜೊತೆಗೇ ಕೊಟ್ಟು. ಅಂದರೆ ಈಗ ಮಾಡರ್ನ್ ಅಲೋಪತಿಕ್ ಮೆಡಿಸಿನನ್ನು ಕೊಟ್ಟು ಅವರ ಡಾಕ್ಟ್ರನ್ನು ನೋಡ್ತಾ ಹೋಗ್ತಾರೆ, ಅದರ ಜೊತೆಗೆ ಹೋಮಿಯೋಪತಿ ಕೊಟ್ಟು ಅದು ಬಿ ಪಿ ಕಂಟ್ರೋಲ್ ಆಗ್ತಾ ಅಥವಾ ಶುಗರ್ ಕಂಟ್ರೋಲ್ ಆಗುವಂಥದ್ದು ಅಥವಾ ಬೇರೆ ಥೈರಾಯ್ಡಿಸ್ ಲೆವೆಲ್ ಇದ್ದು ಅಥವಾ ಬೇರೆ ಯಾವುದೇ ಕಾಯಿಲೆಗೆ ಔಷಧ ಇದ್ದರೆ, ಈಗ ಮಾನಸಿಕ ಕಾಯಿಲೆಗೂ ಹೇಳ್ತೇವೆ ನಾವು, ಅದು ಔಷಧಕ್ಕೆ ಡಿಪೆಂಡ್ ಆಗಿದ್ದರೆ ಸೊ ಅದನ್ನು ಅವರು ಸೈಕ್ಯಾಟ್ರಿಸ್ಟ್ ಅವರ ಹತ್ರ ನೋಡಿಕೊಂಡೆ ನಿಧಾನಕ್ಕೆ ಅದು ಹೋಮಿಯೋಪತಿ ಜೊತೆಗೆ ಒಗ್ಗಿ ನಂತರ ರೆಡ್ಯೂಸ್ ಮಾಡುವಂಥ ಇದಕ್ಕೆ ಹೇಳ್ತಾರೆ ಎಜ್ಯುವೆಂಟ್ ಥೆರಪೀಸ್ ಅಂತ. ಸೊ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಇಲ್ ಎಫೆಕ್ಟ್ಸು ಕ್ರಾನಿಕಲಿ ಯೂಸ್ ಮಾಡಿ, ಅಂದರೆ ದೀರ್ಘಕಾಲ ಔಷಧವನ್ನು ಯೂಸ್ ಮಾಡಿ ಬಂದಿರುವಂಥ ಸಮಸ್ಯೆಗಳು ಇರ್ಬೋದು, ಅದನ್ನು ಹೋಮಿಯೋಪತಿ ತೆಗೀತದೆ ಅಥವಾ ಅದಕ್ಕೆ ತಕ್ಕಾದ ಒಂದು ಉತ್ತರಗಳು ಹೋಮಿಯೋಪತಿ ಔಷಧದಲ್ಲಿದೆ. ಅಂಥ ಸಂದರ್ಭದಲ್ಲಿ ನಾವು ಇಂಟಿಗ್ರೇಷನ್ ಮಾಡ್ತೇವೆ, ಎಜ್ಯುವೆಂಟ್ ಆಗಿ ಕೊಡ್ತೇವೆ, ಅಂದರೆ ಎಡಿಷನಲ್ ಆಗಿ ಕೊಡುವಂಥದ್ದು. ಬಟ್ ಎಲ್ಲಿ ನಾವು ಇಂಟಿಗ್ರೇಷನ್ ಮಾಡ್ತೇವೆ ಹೇಳಿದರೆ ಇದೆಲ್ಲ ಸಂದರ್ಭದಲ್ಲಿ ತೀವ್ರತರವಾದ ಕಾಯಿಲೆಗೆ ಅಥವಾ ನ್ಯಾಚುರೋಪತಿ ಯೋಗ ಎಲ್ಲಿ ಬೇಕು ಅಲ್ಲಿ ಅಂತ ಸೂಕ್ತ ಚಿಕಿತ್ಸೆಗಳನ್ನು ನಾವು ಮಾಡ್ತೇವೆ. ಇದು ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜಲ್ಲಿ ಒಂದು ನಾವು ಎರಡೂ ವಿಭಾಗಗಳು ಇರುವ ಕಾರಣ ನಮಗೆ ಅದೊಂದು ಸುಲಭದಲ್ಲಿ ಮಾಡ್ತಾ ಇದ್ದೇವೆ ಇಷ್ಟರವರೆಗೆ. ಸೊ ಪ್ರತಿಯೊಂದು ಕಾಯಿಲೆಗೆ, ಇವನ್ ಮಹಿಳೆಯರಲ್ಲಿ ಬರುವಂಥ PCOS-ಗೆ ಅಥವಾ ಫೈಬ್ರಾಯ್ಡ್ ಯೂಟ್ರಸ್ ಅಥವಾ ಇನ್ಫರ್ಟಿಲಿಟಿಗೆ ಕೆಲವೊಂದು ಸಂದರ್ಭದಲ್ಲಿ ಬೇಕಾಗ್ತದೆ, ಅಂಥ ಚಿಕಿತ್ಸೆಗಳಿಗೂ ನಾವು ಸೂಕ್ತವಾದ ಒಂದು ಇಂಟಿಗ್ರೇಷನ್ ಮಾಡುವಂಥದ್ದು ಇರ್ತದೆ. ಓಕೆ, ಹಾಗಿದ್ರೆ ನೀವು ಹೇಳಿದ್ರೆ ಜೊತೆಗೆ ಔಷಧವನ್ನ ಕೊಡಬೇಕು ಅಂತ. ಅಕಸ್ಮಾತ್ ಆಗಿ ಇವಾಗ ಆಂಗ್ಲ ಮೆಡಿಸಿನ್ ಇರ್ಬೋದು, ಬೇರೆ ಏನೋ ಮೆಡಿಸಿನ್ ಇರ್ಬೋದು, ತಗೊಳ್ತಾ ಇದ್ದು ಅದನ್ನ ಸಡನ್ ಆಗಿ ಸ್ಟಾಪ್ ಮಾಡಿ ಹೋಮಿಯೋಪತಿಗೆ ಟರ್ನ್ ಆದರೆ ಏನಾಗುತ್ತೆ ಅಂತ? ಇದು ಒಂದು ಒಳ್ಳೆ ಸಲಹೆಯೇ ಅಲ್ಲ. ಕಾರಣ ಇಷ್ಟೇ, ಯಾವುದೇ ನಿರ್ದಿಷ್ಟವಾದ ಔಷಧ ಅಲೋಪತಿಯಲ್ಲಿ ಕೊಟ್ಟಿದ್ದರೆ ಆ ವೈದ್ಯರು ಅದಕ್ಕೆ ತಕ್ಕವಾದ ಒಂದು ಅರ್ಥೈಸಿ ಕೊಡುವಂಥದ್ದು ಇರ್ತದೆ. ಸೊ ಆ ಅರ್ಥೈಕೆ ಜನರಲ್ಲಿ ಅಥವಾ ಹೋಮಿಯೋಪತಿ ವೈದ್ಯರಲ್ಲಿ ಇರಬೇಕು ಅಂತೇಳೇನಿಲ್ಲ. ಬಟ್ ಅವರು ಕೊಟ್ಟಿರುವಂಥದ್ದು ಸಡನ್ನಾಗಿ ನಿಲ್ಲಿಸುವಂಥದ್ದು ಅಥವಾ ಅದರಿಂದ ಬರುವಂಥ ಕೆಮಿಕಲ್ ಇಂಬ್ಯಾಲೆನ್ಸ್ ಏನು ಹೇಳ್ತೇವೆ, ಅಂದರೆ ಯಾವುದೇ ಥರದ ಹೋಮಿಯೋಸ್ಟಾಸಿಸ್ ಇಂಬ್ಯಾಲೆನ್ಸ್ ಬರುವಂಥದ್ದು, ಬಾಡಿ ಕೆಮಿಕಲ್ಸಲ್ಲಿ ಏರುಪೇರು ಬರುವಂಥದ್ದು, ಅಂಥ ಸಮಸ್ಯೆಗಳು ಉಂಟಾದಾಗ ಅವರಲ್ಲಿ ರೋಗದ ಲಕ್ಷಣ ಉಲ್ಬಣಾವಸ್ಥೆಗೆ ಬರ್ಬೋದು. ಅಂದರೆ ಜಾಸ್ತಿಯಾಗಿ ಒಂಥರ ರೋಗಗಳು ಉಲ್ಬಣ ಆಗ್ಬೋದು. ಆ ಸಂದರ್ಭಕ್ಕೆ ಕೊಡುವ ಬದಲಿಗೆ ಅದನ್ನು ಟೇಪರ್ ಮಾಡಿ ಕೊಡುವಂಥದ್ದು. ಅಂದರೆ ನಿರ್ದಿಷ್ಟವಾದ ಔಷಧ ಏನು ಕೊಟ್ಟಿರ್ತಾರೆ ಅದರಿಂದ ಏನೋ ಇಲ್ ಎಫೆಕ್ಟ್ ಬರ್ತದೆ ಆದರೆ ಅದೇ ವೈದ್ಯರ ಹತ್ರ ಸಮಾಲೋಚನೆ ಮಾಡಿಸ್ಕೊಂಡು ನಂತರ ಅದರದ್ದು ಔಷಧ ಅವರ ಪ್ರಕಾರ ಅದನ್ನು ರೆಡ್ಯೂಸ್ ಮಾಡ್ತಾ ಅವರಿಗೆ ಎಷ್ಟು ಬೇಕೋ ಅಷ್ಟೇ ಆಪ್ಟಿಮೈಸ್ ಡೋಸನ್ನು ಕಂಟಿನ್ಯೂ ಮಾಡ್ತಾ ಹೋಗುವಂಥದ್ದು. ಸೊ ಹಾಗಾಗಿ ಸಡನ್ನಾಗಿ ನಿಲ್ಲಿಸುವಂಥದ್ದು ಒಂದು ಉತ್ತಮವಾದ ಒಂದು ಸಲಹೆ ಆಗಿರುವುದಿಲ್ಲ. ಬಟ್ ಕೆಲವೊಮ್ಮೆ ಮಾಡ್ತಾರೆ, ಕೆಲವೊಂದು ಧೈರ್ಯ ಇರ್ತದೆ ಕೆಲವರಲ್ಲಿ, ಅಂದರೆ ರೋಗಿಗಳಲ್ಲಿ ಜಾಸ್ತಿ ಧೈರ್ಯ ಇರ್ತದೆ ವೈದ್ಯರಿಗಿಂತ. ಬಟ್ ಅಂಥ ಸಂದರ್ಭ ನಾನು ಎಲ್ಲ ಮದ್ದು ನಿಲ್ಲಿಸಿದ್ದೇನೆ ಡಾಕ್ಟ್ರೇ ನೀವೇ ಕೊಡಿ ಮದ್ದು ಅಂತ, ಅಂಥ ಸಂದರ್ಭ ನಾವು ಹೇಳೋದು ಇಷ್ಟೇ, ಅಂಥದ್ದು ಮಾಡಬಾರ್ದು. ಯಾವುದೇ ಸಲಹೆಯನ್ನು ಯಾರು ವೈದ್ಯ ಕೊಡ್ತಾರೆ ಅವರನ್ನು ನೋಡಿಕೊಂಡೇ ನೀವು ಮಾಡಿಕೊಳ್ಬೇಕಾಗ್ತದೆ. ಅದರ ನಂತರ ನಿಧಾನಕ್ಕೆ ಅದನ್ನು ಕಡಿಮೆ ಮಾಡಿಸಿ ಅದು ಹೋಮಿಯೋಪತಿಗೆ ಒಗ್ಗಿಸ್ಕೊಳ್ಬೋದು ಅಂತ ಹೇಳುವಂಥ ಒಂದು ಸಲಹೆ. ಓಕೆ, ಇನ್ನು ಹೋಮಿಯೋಪತಿ ಔಷಧದಿಂದ ಏನಾದರೂ ಪಾರ್ಶ್ವ ಪರಿಣಾಮಗಳು ಏನಾದರೂ ಇದೆಯಾ? ಹೇಗೆ ನಮ್ಮಲ್ಲಿ ಫಾರ್ಮಕೋ ವಿಜಿಲೆನ್ಸ್ ಎನ್ನುವಂಥ ಒಂದು ಸೈಂಟಿಫಿಕ್ ಅಪ್ರೋಚ್ ಆಯುಷ್ ಡಿಪಾರ್ಟ್ಮೆಂಟಲ್ಲಿ ಸ್ಟಾರ್ಟ್ ಆಗಿದೆ. ಇದರಲ್ಲಿ ನಾವು ಹೋಮಿಯೋಪತಿಯಲ್ಲಿ ಇರುವಂಥ ಕೆಲವೊಂದು ಅಥವಾ ಆಯುಷ್ ಡಿಪಾರ್ಟ್ಮೆಂಟಲ್ಲಿ ಬರುವಂಥ ವೈದ್ಯ ಪದ್ಧತಿಯಲ್ಲಿ ಬರುವಂಥ ಇಲ್ ಎಫೆಕ್ಟ್ಸ್, ಸೈಡ್ ಎಫೆಕ್ಟ್ಸು ಅಥವಾ ಎನ್ಹಾನ್ಸಿಂಗ್ ಎಫೆಕ್ಟ್ಸ್ ಅಂತ ಹೇಳ್ತೇವೆ, ಎಲ್ಲವನ್ನು ಡಾಕ್ಯುಮೆಂಟ್ ಮಾಡಿ ಅರ್ಥೈಸಿಕೊಳ್ಳುವಂಥದ್ದು ಫಾರ್ಮಕೋ ವಿಜಿಲೆನ್ಸ್ ಅಂತ. ಇದರಲ್ಲಿ ಹೋಮಿಯೋಪತಿಯಲ್ಲಿ ಯಾವುದೇ ಥರದ ಒಂದು ಅಡ್ಡ ಪರಿಣಾಮಗಳು ಇದುವರೆಗೆ ರೆಕಾರ್ಡ್ ಆಗಿಲ್ಲ. ಹೋಮಿಯೋಪತಿ ಚಿಕಿತ್ಸೆ ಮಾಡುವಾಗ ಕೆಲವೊಮ್ಮೆ ಅವರಲ್ಲಿ ಇದ್ದ ಒಂದು ಸಣ್ಣ ಪುಟ್ಟ ಒಂದು ಸಿಂಪ್ಟಮ್ಗಳು ಉಲ್ಬಣಾವಸ್ಥೆಗೆ ಬಂದ ಹಾಗೆ ಆಗ್ಬೋದು. ಬಟ್ ಅದು ನಿರ್ದಿಷ್ಟವಾದ ಔಷಧ ಆಪ್ಟಿಮೈಸ್ ಆಗಿ ಕೊಡುವ ಕಾರಣ ಆ ಥರದ ಒಂದು ಸಿಂಪ್ಟಮ್ ಬರ್ತದೆ. ಅದು ಟೆಂಪರರಿ ಆಗಿ ಇರ್ತದೆ, ಬಟ್ ಅದು ಕಡಿಮೆ ಆಗ್ತದೆ. ಅದನ್ನು ಸೂಕ್ತವಾಗಿ ಆ ವೈದ್ಯರು ನಿಭಾಯಿಸ್ತಾರೆ. ಇದಕ್ಕೆ ಹೋಮಿಯೋಪತಿಕ್ ಅಗ್ರವೇಷನ್ ಅಂತ ಹೇಳ್ತೇವೆ. ಆ ಥರದ ಯಾವುದೇ ಚಿಹ್ನೆಗಳು ಬಂದಲ್ಲಿ ಅದು ಔಷಧ ಅವನಿಗೆ ಒಗ್ಗಿದೆ, ಅದು ಅವನಿಗೆ ಉಪಕಾರವನ್ನು ಮಾಡ್ತಾ ಇರ್ತದೆ ಅಂತ ಹೇಳುವಂಥ ಒಂದು
ಅರ್ಥವನ್ನು ಎಲ್ಲ ಜನರು ಮಾಡ್ಕೊಳ್ಬೇಕು ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಸ್ವಯಂ ಔಷಧವನ್ನು ಯೂಸ್ ಮಾಡ್ತಾರೆ. ಅವರಿಗೆ ಬೇಕಾದಾಗೆ ಅವರೇ ಯೂಸ್ ಮಾಡ್ಕೊಳ್ಳೋದು, ಅವರೇ ಔಷಧವನ್ನು ಮಾಡೋದು, ಇದು ಎಷ್ಟು ಸೂಕ್ತ ಅಂತೇಳಿ? ಇದು ಯಾವುದೇ ಸ್ವಯಂ ಯೂಸ್ ಮಾಡುವಂಥ ಔಷಧ ಯಾವುದೇ ಪದ್ಧತಿಯಲ್ಲಿ ಅದು ಸರಿಯಲ್ಲ. ಹೆಚ್ಚಾಗಿ ಹೋಮಿಯೋಪತಿಯಲ್ಲಿ ಮಾಡ್ತಾರೆ, ಯಾಕೆಂದರೆ ನೋ ಸೈಡ್ ಎಫೆಕ್ಟು, ನೋ ಇಲ್ ಎಫೆಕ್ಟ್ಸು ಆ ಥರದ ಒಂದು ಇರುವಾಗ ಯಾವುದೇ ಔಷಧ ತಿಂದರೂ ಸಹ ಸೈಡ್ ಎಫೆಕ್ಟ್ಸ್ ಏನು ಇರುವುದಿಲ್ಲಲ್ಲ ಅಂತ ಹೇಳುವಂಥ ಒಂದು ಧೈರ್ಯದಲ್ಲಿ ಮಾಡ್ತಾರೆ. ಬಟ್ ಏನಾಗ್ತದೆ ಹೇಳಿದರೆ, ಯಾವುದೇ ಒಂದು ಔಷಧ ದೇಹಕ್ಕೆ ತಗೊಂಡಾಗ ಅದರದ್ದೇ ಆದ ಒಂದು ಸ್ಟಿಮ್ಯುಲೇಷನ್ಸ್ ಅದು ಮಾಡಿಯೇ ಮಾಡ್ತವೆ. ಸೊ ಅದರಿಂದಾಗಿ ಬರುವಂಥ ಏನಾದರೂ ಒಂದು ಸಮಸ್ಯೆಗಳು ಅಥವಾ ರೋಗ ನಿದಾನಗಳು ಅಥವಾ ರೋಗವನ್ನು ಗುಣಪಡಿಸುವ ಶಕ್ತಿಯಲ್ಲಿ ಏರುಪೇರು ಆಗುವಂಥದ್ದು ಇರ್ತದ ಅಂತೇಳಿ ಹೇಳುವಂಥದ್ದು ಒಂದು ನೋಡಬೇಕಾಗ್ತದೆ. ಬಟ್ ಸ್ವಯಂ ಯೂಸ್ ಮಾಡುವಂಥದ್ದು, ಸ್ವಯಂ ಪ್ರೇರಿತವಾಗಿ ಓವರ್ ದ ಕೌಂಟರ್ ತಗೊಳ್ಳುವಂಥದ್ದು, ಆ ಮೆಡಿಸಿನ್ ತಗೊಂಡೆ ಈ ಮೆಡಿಸಿನ್ ತಗೊಂಡೆ ಹೇಳುವಂಥ ಕೆಲವು ಜನರು ಇರ್ತಾರೆ. ಬಟ್ ಅದು ಉತ್ತಮ ಅಲ್ಲ. ಅಥವಾ ಒಬ್ಬರಿಗೆ ಕೊಟ್ಟ ಔಷಧ ಇನ್ನೊಬ್ಬರು ತಗೊಳ್ಳುವಂಥದ್ದು, ಅವನಿಗೆ ತಲೆನೋವು ಇತ್ತು, ನನಗೂ ತಲೆನೋವು ಉಂಟು, ತಲೆನೋವು ಸೇಮ್ ಅಂತ ಔಷಧ ತಗೊಳ್ಳೋದು. ಆದರೆ ಹೋಮಿಯೋಪತಿಯಲ್ಲಿ ಅದು ತಪ್ಪಾಗ್ತದೆ. ಯಾಕೆ ಹೇಳಿದರೆ, ನಾವು ವ್ಯಕ್ತಿಗತವಾಗಿ ಕೊಡುವಂಥ ಔಷಧ ಇಂಡಿವಿಜುವಲೈಸ್ಡ್ ಮೆಡಿಸಿನ್ ಕೊಡ್ತೇವೆ. ಸೊ ಏನಾಗ್ತದೆ, ಒಬ್ಬರಿಗೆ ಕೊಟ್ಟ ಔಷಧ ಇನ್ನೊಬ್ಬರಿಗೆ ಅದು ಔಷಧವಾಗಿ ಇರೋದಿಲ್ಲ, ಅವರಿಗೇನು ಉಪಯೋಗ ಆಗಲಿಕ್ಕಿಲ್ಲ. ಸೊ ನನಗೆ ಆಗಿದೆ ನಿನಗೆ ಆಗಲಿಲ್ಲ ಅಂತೇಳಿ. ಹಾಗಾದರೆ ಅವರಿಗೆ ಅಂದರೆ ಆ ಇಂಡಿವಿಜುವಲೈಸ್ಡ್ ಕಾಂಪೊನೆಂಟ್ ಬರಲಿಲ್ಲ, ಹಾಗಾಗಿ ಅವರಿಗೆ ಉಪಯೋಗ ಆಗೋದಿಲ್ಲ, ಆಗದೇ ಇರ್ಬೋದು. ಅಂಥ ಸಂದರ್ಭದಲ್ಲಿ ಕಷ್ಟ ಆಗ್ಬೋದು ಅಂತ ಹೇಳುವಂಥ ವಿಚಾರ. ಸ್ವಯಂ ಪ್ರೇರಿತವಾಗಿ ಅಂದರೆ ಸೆಲ್ಫ್ ಮೆಡಿಕೇಶನ್ ಈಸ್ ನಾಟ್ ಅಡ್ವೈಸಬಲ್ ಅಂತ ಅಷ್ಟೇ. ಓಕೆ, ಇನ್ನು ಕೆಲವೊಂದು ಸಾಮಾಜಿಕ ಮಾಧ್ಯಮ ಇರ್ಬೋದು, ಕೆಲವೊಂದು ರೀತಿಯಲ್ಲಿ ಕೆಲವೊಂದು ತಪ್ಪು ಕಲ್ಪನೆಗಳು ಹರಡ್ತಾ ಇದೆ ಇತ್ತೀಚೆಗೆ. ಇದರ ಬಗ್ಗೆ ಏನು ಹೇಳ್ತೀರಾ? ಇದನ್ನು ಯಾವ ರೀತಿ ನಿವಾರಿಸಬಹುದು? ಅದೇ ಹೆಚ್ಚಿನ ಮಾಹಿತಿ ಹೋಮಿಯೋಪತಿ ಬಗ್ಗೆ ಇಲ್ಲದವರು ತಪ್ಪು ಮಾಹಿತಿಗಳನ್ನು ಡೆಫಿನೆಟ್ ಆಗಿ ಕೊಟ್ಟೇ ಕೊಡ್ತಾರೆ. ಬಟ್ ತಪ್ಪು ಮಾಹಿತಿಗಳು ಎಲ್ಲಿ ಬರ್ಬೋದು ಹೇಳಿದರೆ, ಕೆಲವೊಂದು ಸಂದರ್ಭದಲ್ಲಿ ಹೋಮಿಯೋಪತಿ ಔಷಧ ತಗೊಂಡು ಈ ಥರ ಆಗಿದೆ ಆ ಥರ ಆಗಿದೆ ಅಂತ ಹೇಳುವಂಥದ್ದು. ಬಟ್ ಕೂಲಂಕುಷವಾಗಿ ಅರ್ಥೈಸಿಕೊಂಡ್ರೆ ಹೋಮಿಯೋಪತಿಲಿ ಆ ಥರದ ಇಲ್ ಎಫೆಕ್ಟ್ಸ್ ಸೈಡ್ ಎಫೆಕ್ಟ್ಸ್ ಯಾವುದೂ ಇಲ್ಲದ ಕಾರಣ ತಪ್ಪು ಕಲ್ಪನೆಗಳು ತಪ್ಪು. ಮತ್ತು ಕೆಲವೊಮ್ಮೆ ಏನು ಹೇಳ್ತಾರೆ, ಈ ಹೋಮಿಯೋಪತಿಯಲ್ಲಿ ಏನೋ ಔಷಧ ಹಾಕ್ತಾರೆ ಅಂತ, ಅಂದರೆ ಕಣ್ಣಿಗೆ ಕಾಣೋದು ಅದು ಟೆಸ್ಟಿಗೆ ಸಿಗೋದು ಅಂತ ಆಗುವಾಗ ಅದರಲ್ಲಿ ಬೇರೆ ಏನೋ ಬೆರೆಸಿ ಕೊಡ್ತಾರೆ, ಅಥವಾ ಸ್ಟಿರಾಯ್ಡ್ ಕೊಡ್ತಾರೆ, ಅಥವಾ ಇನ್ನೇನೋ ಕೊಡ್ತಾರೆ ಅಂತ ಹೇಳುವಂಥ ಈ ಥರದ್ದೆಲ್ಲ ಒಂದು ಮಾತು. ಇದು ನಿಜವಾಗಿ ತಪ್ಪು. ಈ ಥರದ ಮಾಹಿತಿಗಳನ್ನ ಯಾರೂ ಅದನ್ನು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಹೋಮಿಯೋಪತಿ ಔಷಧ ಮಾಡುವಂಥ ಕ್ರಮವೇ ಆಧುನಿಕ ವೈದ್ಯ ಪದ್ಧತಿಯಿಂದ ಸಿಕ್ಕಾಪಟ್ಟೆ ವ್ಯತ್ಯಾಸದಲ್ಲಿದೆ. ಇದು ಪೊಟೆಂಡೈಸ್ಡ್ ಮೆಡಿಸಿನು. ಇದಕ್ಕೆ ಶಕ್ತಿಯನ್ನು ಕೊಡುವಂಥ ಡೈನಮೈಸ್ಡ್ ಪ್ರೊಸೆಸ್ಸಿಂದ ಪೊಟೆನ್ಸಿಯನ್ನು ತಯಾರು ಮಾಡ್ತಾರೆ. ಅದರ ಔಷಧ ಅಲ್ಲಿ ಕೆಮಿಕಲ್ ಔಷಧದ ಪಾರ್ಟಿಕಲ್ಸೇ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಥರದ ಒಂದು ಆ್ಯಡ್ ಮಾಡುವಂಥದ್ದು, ಅದು ಕೊಡುವಂಥದ್ದು ಇದು ಕೊಡುವಂಥದ್ದು ತುಂಬ ತಪ್ಪು ಅಂತ ಹೇಳ್ತೇನೆ. ಬಟ್ ಹೋಮಿಯೋಪತಿ ಕೊಡುವಂಥದ್ದು ಅದರ ನಿಯಮದ ಪ್ರಕಾರ, ಮತ್ತು ಅದರಲ್ಲಿ ಇರುವಂಥ ಕೆಮಿಕಲ್ಸ್ ನಾರ್ಮಲಿ ಯಾವುದೇ ಥರದ ಕೆಮಿಕಲ್ಸ್ ಇಲ್ಲದೆ ಅದು ಡೈನಮಿಕ್ ಪವರಿಂದಲೇ ಅಥವಾ ಶಕ್ತಿಯಿಂದಲೇ ಅದು ವರ್ಕ್ ಆಗೋದು. ಅದು ಜೀವ ಚೈತನ್ಯವನ್ನು ವೃದ್ಧಿಸುವಂಥ ಮೆಡಿಸಿನ್ನು, ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವಂಥ ಔಷಧ ಆಗಿರುವ ಕಾರಣ ಇಲ್ಲಿ ಯಾವುದೇ ಥರದ ತಪ್ಪು ಕಲ್ಪನೆ ಅಗತ್ಯ ಇಲ್ಲ. ನೀವು ಯಾವುದೇ ಔಷಧದ ಜೊತೆಗೂ ತಗೊಳ್ಬೋದು, ಯಾವುದೇ ಸಮಸ್ಯೆಗಳಿಗೂ ತಗೊಳ್ಬೋದು. ಬಟ್ ನೋಡ್ಕೊಳ್ಳಿ ಯಾವ ಕಾಯಿಲೆ ನಿಮ್ಮ ಹತ್ರ ಇದೆ, ಯಾವ ಥರದ ಒಂದು ಚಿಕಿತ್ಸೆ ನಿಮಗೆ ಸೂಕ್ತವಾಗಿ ಅಗತ್ಯ ಇದೆ, ಅದನ್ನು ಸೂಕ್ತ ಹೋಮಿಯೋಪತಿ ವೈದ್ಯರಲ್ಲಿ ಸಲಹೆ ತಗೊಂಡು ಮಾಡುವಂಥದ್ದು ಅತಿ ಉತ್ತಮ ಅಂತೇಳಿ. ಓಕೆ, ಇನ್ನು ಸಾಮಾನ್ಯವಾಗಿ ಒಂದು ಕಾಡುವಂಥ ಪ್ರಶ್ನೆ ಅಂದರೆ, ಹೋಮಿಯೋಪತಿ ಚಿಕಿತ್ಸೆ ಇದು ನಿಧಾನಗತಿಯ ಇಲ್ಲ ದೀರ್ಘಕಾಲದ ಚಿಕಿತ್ಸಾ ಕ್ರಮವಾ ಹೇಗೆ ಅಂತ? ಹೋಮಿಯೋಪತಿ ಚಿಕಿತ್ಸೆಗಳು ಕೆಲವೊಮ್ಮೆ ಡ್ಯೂರೇಷನ್ ವೈಸ್ ನೋಡಿದರೆ, ಇವನ್ ನಿಮೋನಿಯಾ 5 ದಿವಸದಲ್ಲಿ ಗುಣ ಮಾಡ್ಬೋದಾದರೆ ಇದು 3 ದಿವಸದಲ್ಲಿ ಗುಣ ಮಾಡ್ತದೆ. ಸೊ ಅಂಥ ಔಷಧಗಳು ಇದೆ, ಅಂಥ ಪರಿಣಾಮಕಾರಿಯಾಗಿ ಎಫೆಕ್ಟಿವ್ ಆಗ್ತದೆ. ಕೆಲವೊಂದು ಈಗ ಮೈಗ್ರೇನ್ ಹೆಡೇಕ್ಸ್ ಅಂತ ಹೇಳ್ತೇವೆ, 72 ಅವರ್ಸು ಅಟ್ಯಾಕ್ಸ್ ಬರ್ತದೆ ಅಂತ, ಅದನ್ನು ವಿತಿನ್ ಹಾಫ್ ಆನ್ ಅವರ್ ಟು 1 ಅವರ್ ಗುಣ ಮಾಡುವಂಥ ಔಷಧಗಳು ಇದೆ. ಸೊ ನೋವನ್ನು ಕಡಿಮೆ ಮಾಡುವಂಥದ್ದು, ಅಥವಾ ಇನ್ಫೆಕ್ಷನ್ಸ್ ಕಂಟ್ರೋಲ್ ಮಾಡುವಂಥದ್ದು, ಅಥವಾ ಬೇರೆ ಏನೇ ಸಮಸ್ಯೆಗಳನ್ನು ಕಡಿಮೆ ಮಾಡುವಂಥದ್ದು. ನಾನು ಹೇಳಿದ ಹಾಗೆ ಆಗ ಯಾವುದೇ ಥರದ ಎಂಜೈನಾ ಅಥವಾ ಚೆಸ್ಟ್ ಪೇಯ್ನು ಅಥವಾ ಏನೇ ಒಂದು ಡಿಸ್ಕಂಫರ್ಟು ಬಂದಾಗ, ಗಂಟು ನೋವು ಇಂಥದ್ದೇ ಇಮಿಡಿಯೇಟ್ ಕಡಿಮೆ ಮಾಡುವಂಥ ಔಷಧಗಳಿದೆ. ಇದಕ್ಕೆ ನಾವು ಎಸೋರಿಕ್ ಡ್ರಗ್ಸ್ ಅಂತ ಹೇಳ್ತೇವೆ, ಅಥವಾ ಎಕ್ಯೂಟ್ ಮೆಡಿಸಿನ್ಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಅದನ್ನು ಕೊಟ್ಟು ಕೂಡಲೇ ಉಪಶಮನ ಮಾಡುವಂಥದ್ದು ಇರ್ತದೆ. ಹಾಗಂತ ಎಲ್ಲ ಕಾಯಿಲೆಗೆ ಅಥವಾ ತೀವ್ರತರದ ಕಾಯಿಲೆಗೆ ಆ ಥರದ ಔಷಧಗಳನ್ನು ಕೊಟ್ಟು
ಮಾಡೋದಿಲ್ಲ, ಬಟ್ ಇನಿಷಿಯಲ್ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಕಳೀತೇವೆ. ಬಟ್ ದೀರ್ಘಕಾಲೀನ ಕಾಯಿಲೆಗಳಿಗೆ ಡೆಫಿನೆಟಾಗಿ ಹೋಮಿಯೋಪತಿ ಇಸ್ ದ ಬೆಸ್ಟ್ ಆನ್ಸರ್. ನನ್ನ ಪ್ರಕಾರ ಕೆಲವೊಂದು ಸಿಸ್ಟಮನ್ನು ನಾವು ತಗೊಳ್ತಾ ಹೋದಾಗೆ, ಸಪೋಸ್ ಮೈಗ್ರೇನು, ಆಗಾಗ್ಗೆ ಬರುವಂಥ ತಲೆನೋವುಗಳು, ಅಥವಾ ಇದು ಬೇರೆ ಕಾರಣದಿಂದಲೂ ಬರ್ಬೋದು, ಹೈಪರ್ಟೆನ್ಸಿವ್ ಹೆಡೇಕು ಅಥವಾ ಸ್ಟ್ರೆಸ್ ಹೆಡೇಕ್ಸ್ ಬರ್ಬೋದು, ಅಥವಾ ಕತ್ತು ನೋವು, ಅಥವಾ ಸರ್ವೈಕಲ್ ಸ್ಪಾಂಡಲೋಸಿಸ್ ಅಂತ ಏನು ಹೇಳ್ತೇವೆ, ಅಥವಾ ಸೊಂಟ ನೋವು, ಇನ್ಕ್ಲೂಡಿಂಗ್ IVDP ಅಂತ ಡಿಸ್ಕ್ ಪ್ರಾಬ್ಲಮ್ ಇರುವಂಥದ್ದು, ಇಂಟ್ರಾವರ್ಟಿಬ್ಯುಲರ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಏನು ಹೇಳ್ತೇವೆ, ಎತ್ತುವುದು ಅಥವಾ ಎಳೆಯೋದು ಅಥವಾ ಅಂಥ ಸಮಸ್ಯೆಯಲ್ಲಿ ಬರುವಂಥದ್ದು. ಮತ್ತು ಮಹಿಳೆಯರಲ್ಲಿ ಬರುವಂಥ ಕಾಯಿಲೆಗಳು, ಮುಟ್ಟು ನಿಲ್ಲುವಿಕೆ ಅಥವಾ ಮುಟ್ಟಿನ ಏರುಪೇರು ಆಗುವಂಥದ್ದು, PCOD, ಅಥವಾ ಫೈಬ್ರಾಯ್ಡ್ ಯುಟ್ರಸ್ ಅಂತ ಏನು ಹೇಳ್ತೇವೆ, ಗಡ್ಡೆಗಳು ಇರುವಂಥ ಒಂದು ಇಂಥ ಇದಕ್ಕೆ. ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳು, ಲಿವರಿಗೆ ಸಮಸ್ಯೆ ಪಟ್ಟದ್ದು, ಡಿಸ್ಲಿಪಿಡಿಮೆ ಅಂತ ಏನು ಹೇಳ್ತೇವೆ, ಅದರ ಜೊತೆಗೆ ಫ್ಯಾಟಿ ಲಿವರ್ ಚೇಂಜಸ್ ಇಟ್ಸ್ ಕಾಮನ್ ಆಗಿ ಇರ್ತದೆ. ಸೊ ಅಲ್ಲಿ ಗಾಲ್ ಬ್ಲಾಡರ್ ಸ್ಟೋನ್ಸು, ಅಥವಾ ಈವನ್ ಕಿಡ್ನಿ ಸ್ಟೋನ್ಸು, ಅಥವಾ ಈವನ್ ಕೊಲೈಟಿಸ್ ಅಂತ ಏನು ಹೇಳ್ತೇವೆ, ಅಥವಾ IBS ಈಗ ತುಂಬ ಕಾಮನ್ ಆಗಿ ಇರುವಂಥದ್ದು, ಫುಡ್ ಎಲರ್ಜಿ, ಅದು ಗ್ಯಾಸ್ಟ್ರೈಟಿಸ್ ಆಗೋದು, ಅಥವಾ IBS ಅಂತ ಹೇಳುವಂಥ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ ಏನು ಹೇಳ್ತೇವೆ, ಅಥವಾ ಸಣ್ಣ ಪುಟ್ಟ ಕೊಲೈಟಿಸ್ ಅಂತ ಹೇಳುವಂಥದ್ದು. ಇಂಥ ಕಾಯಿಲೆಗಳಿಗೆ ಒಂದು ಉತ್ತಮವಾದ ಚಿಕಿತ್ಸೆ ಹೋಮಿಯೋಪತಿಯಲ್ಲಿದೆ. ಸೊ ಸಣ್ಣ ಪುಟ್ಟ ಕೋಲ್ಡ್, ಕಫ, ಆಗಾಗ್ಗೆ ಬರುವಂಥ ಕಾಯಿಲೆಗಳಿಂದ ಹಿಡಿದು ಈ ಎಲ್ಲ ಕಾಯಿಲೆಗಳಿಗೆ ಒಂದು ಸೂಕ್ತ ಚಿಕಿತ್ಸೆ. ಉದಾಹರಣೆಗೆ ಹೇಳೋದಿದ್ರೆ, ಇವನ್ ಮಾನಸಿಕ ಕಾಯಿಲೆಯಲ್ಲಿ ಇನ್ಸಾಮ್ನಿಯಾ, ನಿದ್ರಾಹೀನತೆ, ಆಗಾಗ್ಗೆ ನಿದ್ರೆ ಬರದೇ ಇರೋದು, ತುಂಬ ಸ್ಟ್ರೆಸ್ ಅನ್ನಿಸೋದು, ದೈನಂದಿನ ವರ್ಕ್ ಲಿಮಿಟಲ್ಲಿ ಟಾರ್ಗೆಟ್ ಓರಿಯೆಂಟೆಡು ಈಗ ಎಲ್ಲರೂ ಓಡುವಂಥ ಕಾಲ. ಸೊ ಅಂಥ ಸಂದರ್ಭದಲ್ಲಿ ದೈನಂದಿನ ಚಟುವಟಿಕೆಯಲ್ಲಿ ಕಡಿಮೆ ಭಾಗಿಯಾಗಿ, ವ್ಯಾಯಾಮಗಳು ಕಮ್ಮಿ, ಆಹಾರ ಪದ್ಧತಿಯಲ್ಲಿ ವೈಪರೀತ್ಯ, ಇಂಥದ್ದೆಲ್ಲ ಸೇರಿ ಮಾನಸಿಕ ಒತ್ತಡ, ಆತಂಕ ಒಂಥರ ಇರುವವರಿಗೆ ಉತ್ತಮ ಚಿಕಿತ್ಸೆಯನ್ನು ಕೊಡ್ಬೋದು. ಈವನ್ ಡಿಪ್ರೆಷನ್ಸು, ಮೇಜರ್ ಡಿಪ್ರೆಷನ್ಸ್ಗೆ ನಾನು ಹೇಳೋದಿಲ್ಲ, ಅಥವಾ BPD ಅಂತ ಏನು ಹೇಳ್ತೇವೆ, ಅಂಥ ಚಿಕಿತ್ಸೆಗೆ ಇದರಲ್ಲಿ ಡೆಫಿನೆಟ್ ಟ್ರೀಟ್ಮೆಂಟ್, ಯಾಕಂದರೆ ಅದು ಅಂಥ ಸೈಕೋಟಿಕ್ ಇದಕ್ಕೆ ಡೆಫಿನೆಟ್ ಟ್ರೀಟ್ಮೆಂಟ್ ಇದೆ, ಅಂಥದಕ್ಕೆ ಮಾಡರ್ನ್ ಟ್ರೀಟ್ಮೆಂಟ್ ಬೇಕಾಗ್ತದೆ, ಅದು ಲೀಗಲಿ ಆ್ಯಕ್ಸೆಪ್ಟೆಡ್. ಬಟ್ ಕೆಲವೊಂದು ಕಾಯಿಲೆ, ಗೀಳು ಅಥವಾ ಇಂಥದ್ದು ಚಿಹ್ನೆಗಳಿದ್ದರೆ ಅದನ್ನು ಗುಣಪಡಿಸಲಿಕ್ಕೆ ಹೋಮಿಯೋಪತಿ ಉತ್ತಮವಾದ ಒಂದು ಔಷಧ. ಸೊ ದೀರ್ಘಕಾಲೀನ ಚಿಕಿತ್ಸೆಗಳಿಗೆ ಹೋಮಿಯೋಪತಿ ಒಂದು ಉತ್ತಮ ಉದಾಹರಣೆ. ಮತ್ತು ಎಕ್ಯೂಟ್, ನೀವು ಹೇಳಿದಾಗೆ ತೀವ್ರತರವಾದ ಕಾಯಿಲೆಗೂ ಸಹ ಉತ್ತಮವಾದ ಚಿಕಿತ್ಸೆ ಇದೆ. ಬಟ್ ಕೆಲವೊಂದು ಸಂದರ್ಭದಲ್ಲಿ ನಾವು ಇನ್ನೊಬ್ಬರ ಇದನ್ನು ಇವರಿಗೆ ಮಾಡರ್ನ್ ಇದಕ್ಕೆ ರೆಫರ್ ಮಾಡ್ತೇವೆ, ಅಥವಾ ಬೇರೆ ಚಿಕಿತ್ಸಾ ಪದ್ಧತಿಗೆ ನಾವು ರೆಫರ್ ಮಾಡುವಂಥದ್ದು ಇದೆ. ಓಕೆ. ಇನ್ನು ಫಾದರ್ ಮುಲ್ಲರ್ ಹೋಮಿಯೋಪತಿ ಆಸ್ಪತ್ರೆಯಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ, ಯಾವೆಲ್ಲ ಚಿಕಿತ್ಸಾ ಕ್ರಮಗಳಿವೆ? ಫಾದರ್ ಮುಲ್ಲರ್ ಹೋಮಿಯೋಪತಿ ಒಂದು 1880ರಿಂದ ಫಾದರ್ ಅಗಸ್ಟಸ್ ಮುಲ್ಲರಿಂದ ಸ್ಟಾರ್ಟ್ ಆಗಿದ್ದು. ವೈಜ್ಞಾನಿಕ ಸೈಂಟ್ ಎಲೋಷಿಯಸಲ್ಲಿ ಮ್ಯಾಥಮೆಟಿಕ್ಸ್ ಟೀಚರಾಗಿ ಬಂದವರು ಹೋಮಿಯೋಪತಿ ಕಿಟ್ಸನ್ನು ತಗೊಂಡ್ಬಂದು ಮಂಗಳೂರಲ್ಲಿ ಎಲ್ಲ ಪರಿಸರದವರಿಗೆ ಔಷಧ ಕೊಟ್ಟು ಅವರನ್ನು ಗುಣಪಡಿಸಿ ಹೋಮಿಯೋಪತಿ ಎಫೆಕ್ಟಿವ್ನಂತೂ ಸೌತ್ ಇಂಡಿಯಾಕ್ಕೆ ತೋರಿಸಿಕೊಟ್ಟವರೇ ಫಾದರ್ ಮುಲ್ಲರ್ಸು. ಹಾಗಾಗಿ ಧೀಮಂತ ಹೋಮಿಯೋಪತಿ ಮಂಗಳೂರಿನ ಒಂದು ಹೋಮಿಯೋಪತಿಯನ್ನು ಎಸ್ಟಾಬ್ಲಿಷ್ ಮಾಡಿದ್ದೆ ಫಾದರ್ ಮುಲ್ಲರ್. ಸೊ ಫಾದರ್ ಮುಲ್ಲರ್ ಅವರ ಸೆಂಟಿನರಿ ಬರ್ತ್ಡೇ ಸೆಲೆಬ್ರೇಷನ್ ಆಗಿ 1980 ಮತ್ತು 85ರ ಪೀರಿಯಡಲ್ಲಿ ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಎಸ್ಟಾಬ್ಲಿಷ್ ಆಗಿದೆ. ನಾವು ಅಂದರೆ ಇದು NCH ಹೇಳುವಂಥದ್ದು, ನ್ಯಾಷನಲ್ ಕಮಿಷನ್ ಆಫ್ ಹೋಮಿಯೋಪತಿ, ಮತ್ತು ಅದಕ್ಕೆ ಅಳವಡಿಸಿಕೊಂಡು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರಿಗೆ ಇದೆ. ಸೊ ಅಲ್ಲಿ ವೈಜ್ಞಾನಿಕ ಮತ್ತು ಪದವಿ ಪೂರ್ವ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸಸ್ಸನ್ನು ಅಲ್ಲಿ ಇದೆ. ಆಸ್ಪತ್ರೆಯಲ್ಲಿ ನಾವು ಎಲ್ಲ ವಿಭಾಗಗಳಲ್ಲಿ ಇದೆ. ವೈದ್ಯಕೀಯ ವಿಭಾಗ, ಮಕ್ಕಳ ವಿಭಾಗ, ಮಹಿಳೆಯರ ವಿಭಾಗ, ಮತ್ತು ಜೆರಿಯಾಟ್ರಿಕ್ ಕೇರ್. ನಾವು ಈಗ ಒಂದು ಸ್ಪೆಷಲ್ಲಾಗಿ ಪ್ಯಾಲೇಟಿವ್ ಕೇರ್ ಅಂತ ಹೇಳ್ತೇವೆ, ಜೆರಿಯಾಟ್ರಿಕ್ ಕೇರ್. ಸೊ ಅಲ್ಲಿ ಅಸಹಾಯಕರಿಗೆ ಒಂದು ಸಹಾಯ ಮಾಡಿ ಒಂದು ಚಿಕಿತ್ಸೆ ಕೊಡುವ ಪದ್ಧತಿ. ಈ ಅಸಹಾಯಕರು ಅಂತ ಹೇಳಿದರೆ ಅವರಿಗೆ ಕೆಲವೊಂದು ಫೀಡಿಂಗ್ ಕೊಡುವಂಥದ್ದು, ಕೆಲವೊಮ್ಮೆ ಬೆಡ್ ಕೇರ್, ಕೆಲವೊಮ್ಮೆ ಅವರಿಗೆ ಬೇಕಾಗುವಂಥ ಎಲ್ಲ, ಅಂದರೆ ಯಾವುದೇ ಟ್ರೀಟ್ಮೆಂಟ್ ಅವರಿಗೆ ಸಾಧ್ಯ ಇಲ್ಲ, ಆರೈಕೆವೇ ಒಂದು ಟ್ರೀಟ್ಮೆಂಟ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಟ್ಟು ಅವರಿಗೆ ಸಹಾಯ ಮಾಡುವಂಥದ್ದು. ಸೊ ಪ್ಯಾಲೇಟಿವ್ ಕೇರ್ ನಮ್ಮಲ್ಲಿದೆ. ಅದಲ್ಲದೆ ನಮಗೆ ಕ್ಲಿನಿಕಲ್ ಲ್ಯಾಬ್ ಇದೆ, ಸರ್ಜರಿ ಅಂತ ಹೇಳುವಂಥ ಒಂದು OPD ಇದೆ. ಅಲ್ಲಿ ನಾವು ಸಾಧಾರಣವಾಗಿ ಎನೋರೆಕ್ಟಲ್ ಡಿಸೀಸಸ್ಸು, ಯಾವುದು ಫಿಶರ್ ಹೆಮರಾಯ್ಡ್ಸು, ಫಿಸ್ಟುಲಾ, ಅಥವಾ ರೀನಲ್ ಕ್ಯಾಲ್ಕುಲೈ ಅಂತ ಹೇಳುವಂಥ, ಅಂದರೆ ಈ
ಮೂತ್ರಕೋಶದ ಕಲ್ಲುಗಳು ಅಥವಾ ಗಾಲ್ ಬ್ಯಾಡರ್ ಸ್ಟೋನ್ಸ್ ಅಂತ ಹೇಳ್ತೀವಿ, ಇಂಥ ಕಾಯಿಲೆಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಅಲ್ಲಿ ಕೊಡ್ತೇವೆ. ಸೊ ಅದಲ್ಲದೆ ನಮ್ಮ ಹತ್ರ ಎಕ್ಸ್ರೇ ಮತ್ತು ಫಿಸಿಯೋಥೆರಪಿ ಮತ್ತು ಯೋಗ ಮತ್ತು ನ್ಯಾಚುರೋಪತಿ ಮತ್ತು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇದರ ಇಂಟಿಗ್ರೇಷನ್ ಮಾಡ್ತಾ ಇದ್ದೇವೆ. ಸರ್ವಸಜ್ಜಿತ ಉತ್ತಮವಾದ ಒಂದು ಇನ್ ಪೇಷಂಟ್ ಡಿಪಾರ್ಟ್ಮೆಂಟ್, ಒಳರೋಗಿ ವಿಭಾಗ ಇದೆ. ಸೊ ಇದೆಲ್ಲವೂ ಒಂದು ಉತ್ತಮ ಫೆಸಿಲಿಟಿ ಫಾದಮುಲ್ಲರಲ್ಲಿ ಇದೆ ಅಂತ ಹೇಳ್ತಾ ಹೋಮಿಯೋಪತಿ ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಹಾಸ್ಪಿಟಲ್ ಅಂತ ಹೇಳ್ಬೋದು. ಹಾಗೆ ಬೇರೆ ಆಸ್ಪತ್ರೆಗಳು ಕೂಡ ಇದೆ, ಫಾದಮುಲ್ಲರ್ ಅಲ್ಲದೆ ಬೇರೆ ಆಸ್ಪತ್ರೆ ಸಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ, ಒಂದು ಆಳ್ವಾಸ್ ಮತ್ತೊಂದು ಎನೋಪೈ ಹಾಗೆ. ಸೊ ಎಲ್ಲ ಹೋಮಿಯೋಪತಿ ಕಾಲೇಜುಗಳಲ್ಲಿ ಇರುವಂತೆ ಇಲ್ಲಿ ಎಲ್ಲ ಸೂಕ್ತ ಚಿಕಿತ್ಸೆ ಇದೆ. ಬಟ್ ಇಂಟಿಗ್ರೇಷನ್ ಮಾಡಲಿಕ್ಕೆ ಯೋಗ ನ್ಯಾಚುರೋಪತಿ ಒಂದು ಒಳ್ಳೆ ಅವಕಾಶ ಇನ್ನು ಹೋಮಿಯೋಪತಿ ಆಸ್ಪತ್ರೆಗಳಲ್ಲಿ. ಓಕೆ, ಡಾಕ್ಟರ್ ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು ಡಾಕ್ಟರ್. ಧನ್ಯವಾದ. ವೀಕ್ಷಕರೇ, ಹೋಮಿಯೋಪತಿ ಕೂಡ ಒಂದು ಸಕಾರಾತ್ಮಕ ಔಷಧ ಕ್ರಮ ಅಂತ ಹೇಳ್ತಾ ಇದಾಗಿತ್ತು ಈ ವಾರದ ಆರೋಗ್ಯ ದೀಪ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.